ಓಂ ಶಾಂತಿ. ಓಂ ಶಾಂತಿ. ಈ ದಿನ ಇಂಡಿಪೆಂಡೆನ್ಸ್ ಡೇ, ಸ್ವತಂತ್ರವನ್ನು ಪಡೆದಂತಹ ಭಾರತ. ಆದರೆ ಬಾಬಾ ನಾವು ಮಕ್ಕಳಿಗೆ ಎಂತಹ ಸ್ವತಂತ್ರನಾಗಿ ಮಾಡಿದ್ದಾರೆ ಅಂದರೆ, ಎಲ್ಲ ಪ್ರಕಾರದ ಬಂಧನಗಳು, ಮಾನಸಿಕವಾದಂತಹ ಎಲ್ಲ ವ್ಯರ್ಥತೆಯ ಬಂಧನಗಳಿಂದ ಬಿಡಿಸಿ ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡಿಬಿಟ್ಟಿದ್ದಾರೆ. ಅದರಿಂದ ಬಾಬರು ಹೇಳ್ತಿದ್ದಾರೆ ಇವತ್ತಿನ ಮಹಾವಾಕ್ಯದಲ್ಲಿ, ನೀವು ಮಕ್ಕಳು ಪುರುಷೋತ್ತಮ ಸಂಗಮ ಯುಗದಲ್ಲಿ ದೇವತೆಗಳಾಗುವಂತಹ ಪುರುಷಾರ್ಥವನ್ನು ಮಾಡ್ತಾ ಇದ್ದೀರಿ. ಅದರಿಂದ ಎಷ್ಟು ನೀವು ಚೆನ್ನಾಗಿ ಓದ್ತೀರೋ, ಎಷ್ಟು ತಂದೆಯನ್ನು ನೆನಪು ಮಾಡ್ತೀರೋ, ಅಷ್ಟು ನಿಮ್ಮ ಉನ್ನತಿ. ಎಲ್ಲರಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಯಾರ ಉನ್ನತಿ ಆಗುತ್ತೆ ಅಥವಾ ಯಾರ ಕಲ್ಯಾಣವಾಗತ್ತೆ ಅಂದರೆ ಬಾಬುರು ಹೇಳ್ತಾರೆ, ಯಾರು ಹೆಚ್ಚಿನ ಮಟ್ಟದಲ್ಲಿ ನನ್ನನ್ನು ನೆನಪು ಮಾಡ್ತಾರೋ ಅವರ ಒಂದು ಕಲ್ಯಾಣ ಅಧಿಕವಾಗಿ ಆಗುತ್ತೆ. ಅದರಿಂದ ನೀವು ಮಕ್ಕಳು ನಿಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳೋದ್ರ ಜೊತೆಯಲ್ಲಿ ಅನೇಕ ಆತ್ಮಗಳ ಕಲ್ಯಾಣವನ್ನು ಸಹ ಮಾಡಬೇಕು. ಒಂದು ಕಥೆಯ ರೂಪದಲ್ಲಿ ಹೇಳಿ, 5,000 ವರ್ಷಗಳ ಹಿಂದೆ, ಹೇಗೆ ಲಾಂಗ್ ಹೇಗೋ ಅಂತ ಹೇಳ್ತಾರಲ್ಲ, ಹಾಗೆ 5,000 ವರ್ಷಗಳ ಹಿಂದೆ ಇದೇ ಭಾರತ ನಿರ್ವಿಕಾರಿಯಾಗಿತ್ತು, ಸಂಪೂರ್ಣ ಪವಿತ್ರಮಯವಾಗಿತ್ತು, ಒಂದೇ ಧರ್ಮ ಇತ್ತು, ಲಕ್ಷ್ಮೀನಾರಾಯಣರ ರಾಜ್ಯಭಾರ ನಡೀತಾ ಇತ್ತು. ಅಷ್ಟು ಸುಂದರವಾದಂತಹ ದೇಶ ಇದಾಗಿತ್ತು. ಅದಕ್ಕಾಗಿ ಸ್ವಯಂ ಭಗವಂತ ತಂದೆ ಬಂದು ಓದಿಸಿದ್ರು. ಅದರಲ್ಲಿ ಯಾರು ಚೆನ್ನಾಗಿ ಓದಿದಾರೋ ಅವರು ಸೂರ್ಯವಂಶದಲ್ಲಿ ಬಂದರು, ಫೇಲ್ ಆದವರು ಚಂದ್ರವಂಶದಲ್ಲಿ ಬಂದರು. ಇದೆಲ್ಲ ಕತೆ ರೂಪದಲ್ಲಿ ಹೇಳಿ ತುಂಬ ಸುಂದರ ಆಗ್ಬಿಡುತ್ತೆ ಆ ಕತೆ ಹೇಳ್ತಾ ಹೋದರೆ ಅಂತೇಳಿ ಬಾಬುರು ತಿಳಿಸ್ತಾ, ಸರ್ವಿಸಿನ ಪಾಯಿಂಟನ್ನು ಕೂಡ ಹೇಳ್ತಾ, ಸ್ಥಾಪನೆಯ ಕಾರ್ಯವನ್ನು ಮಾಡಲಿಕ್ಕೆ ನಾನು ಬಂದಿದ್ದೇನೆ ನೀವು ಮಕ್ಕಳ ಒಂದು ಸಹಯೋಗದಿಂದ. ಅಂದಮೇಲೆ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತೆ ಅಂದಾಗ ಹಳೆಯ ಪ್ರಪಂಚದ ವಿನಾಶವಂತೂ ಖಂಡಿತ ಆಗಿಯೇ ಆಗತ್ತೆ. ಜೊತೆಯಲ್ಲಿ ಪ್ರಾಕೃತಿಕ ಅನಾಹುತಗಳು ಕೂಡ ಆಗತ್ತೆ. ಆದರೆ ನಿಮ್ಮ ರಾಜಧಾನಿ ಅಂತೂ ಸ್ಥಾಪನೆ ಆಗುವಂಥದ್ದು ಗ್ಯಾರಂಟಿ. ಆ ಖುಷಿ ನಿಮಗಿರಬೇಕು. ಯಾರು ಏನು ಮಾಡಿದ್ರೂ ರಾಜಧಾನಿ ಸ್ಥಾಪನೆ ಆಗೋದು ನಿಲ್ಲೋದಿಲ್ಲ. ಅದನ್ನು ಯಾರು ತಡಿಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಯಾರು ಏನೂ ಮಾಡಲಿಕ್ಕಾಗೋದಿಲ್ಲ. ಸ್ಥಾಪನೆ ಆಗಿಯೇ ಆಗತ್ತೆ ಅಂತಾರೆ ಬಾಬರು. ಅಷ್ಟು ಗ್ಯಾರಂಟಿ ಮಕ್ಕಳು ಕೊಡ್ತಿದ್ದಾರೆ. ಹಾಗಾಗಿ ಬಾಬರು ಇದ್ರ ಬಗ್ಗೆ ಇನ್ನೂ ಏನು ಹೇಳ್ತಿದ್ದಾರೆ ವಿಸ್ತಾರವಾಗಿ ಕೇಳೋಣ. ತಾರೀಕು 15/8/20. मीठे बच्चे, कदम कदम पर जो होता है वह कल्याणकारी है. इस ड्रामा में सबसे अधिक कल्याण उनका होता है जो बाप की याद में रहते हैं. ಮಧುರ ಮಕ್ಕಳೇ, ಹೆಜ್ಜೆ ಹೆಜ್ಜೆಯಲ್ಲಿ ಏನಾಗುತ್ತಿದೆಯೋ ಅದು ಕಲ್ಯಾಣಕಾರಿಯಾಗಿದೆ. ಹೆಜ್ಜೆ ಹೆಜ್ಜೆಯಲ್ಲಿ ಏನಾಗಿದೆಯೋ ಅದು ಕಲ್ಯಾಣಕಾರಿಯಾಗಿದೆ. ಈ ಡ್ರಾಮಾದಲ್ಲಿ ಎಲ್ಲದಕ್ಕಿಂತ ಅಧಿಕ ರೂಪದಲ್ಲಿ ಕಲ್ಯಾಣ ಅಂದರೆ ಯಾರು ತಂದೆಯ ನೆನಪಿನಲ್ಲಿರುತ್ತಾರೆ ಅವರದು. मीठे बच्चे, कदम कदम पर जो होता है वह कल्याणकारी है. इस ड्रामा में सबसे अधिक कल्याण उनका होता है जो बाप की याद में रहते हैं. ಮಧುರ ಮಕ್ಕಳೇ, ಹೆಜ್ಜೆ ಹೆಜ್ಜೆಯಲ್ಲಿ ಏನಾಗ್ತಾ ಇದೆಯೋ ಅದು ಕಲ್ಯಾಣಕಾರಿಯಾಗಿದೆ. ಈ ಡ್ರಾಮಾದಲ್ಲಿ ಎಲ್ಲರಿಗಿಂತ ಅಧಿಕವಾದಂತಹ ಕಲ್ಯಾಣ ಎಂದರೆ ಯಾರು ತಂದೆ ನೆನಪಿನಲ್ಲಿರುತ್ತಾರೋ ಅವರ ಕಲ್ಯಾಣವಾಗುತ್ತದೆ. ಪ್ರಶ್ನೆ: ड्रामा की किस नोंद को जानने वाले बच्चे अपार खुशी में रह सकते हैं.
ಡ್ರಾಮಾದ ಯಾವ ನಿಗದಿಯನ್ನು ತಿಳಿದಿರುವಂತಹ ಮಕ್ಕಳು, ಡ್ರಾಮಾದ ಯಾವ ನಿಗದಿಯನ್ನು ತಿಳಿದಿರುವಂತಹ ಮಕ್ಕಳು ಅಪಾರ ಖುಷಿಯಲ್ಲಿರಲು ಸಾಧ್ಯವಾಗುತ್ತದೆ. ಅದಕ್ಕೋಸ್ಕರ जो जानते हैं कि ड्रामानुसार अब इस पुरानी दुनिया का विनाश होगा, नेचुरल कैलेमिटीज़ भी होंगी. ಡ್ರಾಮಾನುಸಾರವಾಗಿ ಈಗ ಈ ಹಳೆ ಪ್ರಪಂಚ ವಿನಾಶ ಆಗುತ್ತದೆ. ಪ್ರಾಕೃತಿಕ ಪ್ರಕೋಪಗಳು ಕೂಡ ನಡೆಯುತ್ತದೆ ಎಂದು ಯಾರಿಗೆ ಗೊತ್ತಿರುತ್ತೋ ಅವರು. जो जानते हैं कि ड्रामानुसार अब इस पुरानी दुनिया का विनाश होगा, ನ್ಯಾಚುರಲ್ ಕ್ಯಾಲಮಿಟೀಸ್ भी होंगे. ಯಾರಿಗೆ ಗೊತ್ತಿದೆ, ಯಾರು ತಿಳ್ಕೊಂಡಿರ್ತಾರೆ, ಡ್ರಾಮಾನುಸಾರವ ಈಗ ಈ ಹಳೆಯ ಪ್ರಪಂಚ ವಿನಾಶವಂತೂ ಆಗತ್ತೆ, ಪ್ರಾಕೃತಿಕ ಪ್ರಕೋಪಗಳು ಕೂಡ ನಡೆಯುತ್ತೆ. लेकिन हमारी राजधानी तो स्थापन होनी ही है, इसमें कोई कुछ कर नहीं सकता. ಆದರೆ ನಮ್ಮ ರಾಜಧಾನಿಯಂತೂ ಸ್ಥಾಪನೆ ಆಗಲೇಬೇಕಾಗಿದೆ, ನಮ್ಮ ರಾಜಧಾನಿಯಂತೂ ಸ್ಥಾಪನೆ ಆಗಲೇಬೇಕಾಗಿದೆ. ಇದರಲ್ಲಿ ಯಾರೂ ಏನೂ ಮಾಡಲು ಸಾಧ್ಯತೆ ಇಲ್ಲ, ಇದರಲ್ಲಿ ಯಾರೂ ಏನೂ ಮಾಡಲು ಸಾಧ್ಯತೆ ಇಲ್ಲ. भल अवस्था नीचे ऊपर होती रहेंगी, कभी बहुत उमंग, कभी ठंडे ठार हो जाएंगे, इसमें मुंजना नहीं है. ಬಾಬುರು ಹೇಳ್ತಾರೆ, ಭಲೆ ಸ್ಥಿತಿ ಅವಸ್ಥೆ ಹೆಚ್ಚು ಕಡಿಮೆ ಆಗ್ಬೋದು, ಏರುಪೇರು ಆಗಬಹುದು. ಕೆಲವು ಬಾರಿ ಬಹಳಷ್ಟು ಹುಮ್ಮಸ್ಸು, ಕೆಲವು ಬಾರಿ ಪೂರ್ಣ ತಣ್ಣಗಾಗ್ಬಿಡೋದು, ಟಂಡ ಟಾಕೋರ್ ಅಂತಾರಲ್ಲ, ತಣ್ಣಗಾಗ್ಬಿಡೋದು. ಆದರೆ ಇದರಲ್ಲಿ ತಬ್ಬಿಬಾಗಬಾರದು ಅಂತಾರೆ ಬಾಬರು. ಸ್ಥಾಪನೆಯ ಕಾರ್ಯದಲ್ಲಿ ಎಂದಿಗೂ ಕೂಡ ತಬ್ಬಿಬಾಗಬಾರ್ದು. ಭಲೆ ಸ್ಥಿತಿ ಹೆಚ್ಚು ಕಡಿಮೆ ಆಗ್ಬೋದು, ಕೆಲವು ಬಾರಿ ಹುಮ್ಮಸ್ಸು, ಬಹಳ ಹುಮ್ಮಸ್ಸು, ಕೆಲವು ಬಾರಿ ತಣ್ಣಗಾಗ್ಬಿಡುವಂಥದ್ದು, ಇದರಲ್ಲಿ ತಬ್ಬಿಬಾಗಬಾರ್ದು. सभी आत्मों का बाप भगवान हमको पढ़ा रहे हैं, इस खुशी में रहना है. ಎಲ್ಲ ಆತ್ಮಗಳ ತಂದೆ ಭಗವಂತ ನಮಗೆ ಓದಿಸ್ತಾ ಇದ್ದಾರೆ, ಈ ಖುಷಿಯಲ್ಲಿ ಇರಬೇಕು. सभी आत्मों का बाप भगवान हमको पढ़ा रहे हैं, इस खुशी में रहना है. ಸರ್ವ ಆತ್ಮಗಳ ತಂದೆ ಭಗವಂತ ನಮ್ಗೆ ಓದಿಸ್ತಾ ಇದ್ದಾರೆ ಎನ್ನುವ ಖುಷಿಯಲ್ಲಿ ಇರಬೇಕು. ಅಂದಮೇಲೆ ಡ್ರಾಮಾದ ಯಾವ ನಿಗದಿಯನ್ನು ಬಲ್ಲಂತಹ ಮಕ್ಕಳು ಅಪಾರ ಖುಷಿಯಲ್ಲಿರ್ಲಿಕ್ಕೆ ಸಾಧ್ಯವಾಗತ್ತೆ. ಅದಕ್ಕೆ ಬಾಬುರು ಉತ್ತರ ಹೇಳಿಕೊಟ್ರು, ಡ್ರಾಮಾನುಸಾರವಾಗಿ ಹಳೆ ಪ್ರಪಂಚದ ವಿನಾಶವಂತೂ ಆಗೇ ಆಗತ್ತೆ, ಪ್ರಾಕೃತಿಕ ಪ್ರಕೋಪಗಳು ಕೂಡ ಆಗತ್ತೆ. ಆದರೆ ನಮ್ಮ ರಾಜಧಾನಿ ಅಂತೂ ಖಂಡಿತ ಸ್ಥಾಪನೆ ಆಗೇ ಆಗತ್ತೆ, ಇದರಲ್ಲಿ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಭಲೆ ಸ್ಥಿತಿ ಹೆಚ್ಚು ಕಡಿಮೆ ಆಗ್ಬೋದು, ಕೆಲವು ಬಾರಿ ತುಂಬ ಹುಮ್ಮಸ್ಸಿನಲ್ಲಿ ಬರ್ಬೋದು ನೀವು ಮಕ್ಕಳು, ಅಥವಾ ಕೆಲವು ಬಾರಿ ತಣ್ಣಗಾಗೋಗ್ಬಿಡ್ಬೋದು. ಆದರೂ ಸಹ ಇದರಲ್ಲಿ ತಬ್ಬಿಬಾಗಬಾರ್ದು, ಏಕೆಂದರೆ ಸರ್ವ ಆತ್ಮಗಳ ತಂದೆ ಸ್ವಯಂ ಭಗವಂತ ನಮಗೆ ಓದಿಸ್ತಾ ಇದ್ದಾರೆ ಎನ್ನುವ ಖುಷಿಯಲ್ಲಿ ಇರಬೇಕು. ಗೀತ್ ಹೇ महफिल में जल उठी क्षमा परवानों के लिए. ಮಹಾಸಭೆಯಲ್ಲಿ ಪರಂಜ್ಯೋತಿಯು ಬೆಳಗಿತು ಪತಂಗಗಳಿಗಾಗಿ. ಇವತ್ತಿನ ಹಾಡು ಇದು. ಓಂ ಶಾಂತಿ. मीठे मीठे नंबरवार पुरुषार्थ अनुसार चैतन्य परवानों को बाबा याद प्यार दे रहे हैं. तुम सब हो चैतन्य परवाने. ಸಿಹಿಸಿಯಾದಂತಹ ನಂಬರ್ವಾರ್ ಪುರುಷಾರ್ಥಕ್ಕನುಸಾರವಾಗಿರುವ ಚೈತನ್ಯ ಪತಂಗಗಳಿಗೆ ತಂದೆಯು ಸವಿ ನೆನಪುಗಳನ್ನು ನೀಡ್ತಾ ಇದ್ದಾರೆ. ಇವತ್ತು ಪ್ರಾರಂಭದಲ್ಲೇ ಬಾಬುರು
ಮಕ್ಕಳಿಗೆ ಸವಿ ನೆನಪು ನೀಡ್ತಿದ್ದಾರೆ. ಯಾರಿಗೆ ನೀಡ್ತಾ ಇರೋದು? ಚೈತನ್ಯ ಪರವಾನೆ, ಸಿಹಿಯಾದಂತಹ ಅತಿ ಮಧುರರಾದಂತಹ ಚೈತನ್ಯ ಪತಂಗಗಳಿಗೆ ಸ್ವಯಂ ತಂದೆಯು ಸವಿ ನೆನಪುಗಳನ್ನು ನೀಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಚೈತನ್ಯ ಪತಂಗಗಳಾಗಿದ್ದೀರಿ. बाप को क्षमा भी कहते हैं, परंतु उनको जानते बिल्कुल नहीं है. ತಂದೆಗೆ ದೀಪ ಅಂತಲೂ ಹೇಳ್ತಾರೆ, ಆದರೆ ಅವರ ಬಗ್ಗೆ ಸ್ವಲ್ಪವೂ ಕೂಡ ಗೊತ್ತಿಲ್ಲ. ಕ್ಷಮಾ ಕೊಯ್ ಬಡಿ ನಹಿ ಏಕ ಬಿಂದಿ ಹೇ. ಆ ಒಂದು ಜ್ಯೋತಿ ಅಥವಾ ದೀಪ ಏನಿದೆ ಅದು ಬಹಳ ದೊಡ್ಡದಾಗೇನಿಲ್ಲ, ಆದರೆ ಇರೋದು ಹೇಗೆ? ಒಂದು ಸಣ್ಣ ಬಿಂದು. ಅದ್ಯಾರು? ಸ್ವಯಂ ಪರಮಾತ್ಮ ತಂದೆ. ಅವರಿಗೆ ದೀಪ ಅಥವಾ ಜ್ಯೋತಿ ಅಂತಲೂ ಕೂಡ ಹೇಳ್ತಾರೆ. किसकी भी बुद्धि में नहीं होगा कि हम ಆತ್ಮ ಬಿಂದಿ ಹೇ. ಹೇಗೆ ಪರಮಾತ್ಮನ ಬಗ್ಗೆ, ಪರಂಜ್ಯೋತಿಯ ಬಗ್ಗೆ ಯಾರೂ ತಿಳ್ಕೊಂಡಿಲ್ಲ, ಆದರೂ ಕೂಡ ಅದರ ಜೊತೆಯಲ್ಲಿ ಯಾರ ಬುದ್ಧಿಯಲ್ಲೂ ಕೂಡ ಇಲ್ಲ ನಾವು ಸಹ ಆತ್ಮ ಆಗಿದ್ದೇವೆ ಅಂಥೇಳಿ. ಆತ್ಮ ಬಿಂದು ಅಂತಲೂ ಗೊತ್ತಿಲ್ಲ. ಹಮಾರಿ ಆತ್ಮ ಮೇ ಸಾರಾ ಪಾರ್ಟ್ ಹೇ. ನಮ್ಮ ಆತ್ಮದಲ್ಲಿ ಪೂರ್ಣ ಪಾತ್ರವಿದೆ ಅಂತಲೂ ಗೊತ್ತಿಲ್ಲ. आत्मा और परमात्मा का नॉलेज और किसकी बुद्धि में नहीं है. ಬಾಬರು ಹೇಳ್ತಾರೆ, ಆತ್ಮದ ಬಗ್ಗೆ ಮತ್ತು ಪರಮಾತ್ಮನ ಬಗ್ಗೆ ಯಾರ ಬುದ್ಧಿಯಲ್ಲೂ ಸಹ ಈ ಜ್ಞಾನ ಇಲ್ಲ. तुम बच्चों को ही बाप ने आकर समझाया है, आत्मा का रियलाइजेशन दिया है. ನೀವು ಮಕ್ಕಳಿಗಷ್ಟೇ ತಂದೆ ಬಂದು ತಿಳಿಸ್ಕೊಟ್ಟಿದ್ದಾರೆ, ಆತ್ಮದ ಅರಿವನ್ನು ನೀಡಿದ್ದಾರೆ ಅಲ್ವಾ. ನಮಗಷ್ಟೇ ಗೊತ್ತಾಗಿದೆ ತಾನೆ ಆತ್ಮ ಅಂದರೆ ಏನು, ಹೇಗಿರುತ್ತೆ, ಆತ್ಮದಲ್ಲಿ ಏನಿದೆ, ಎಲ್ಲಿಂದ ಬಂದ್ವಿ, ಎಲ್ಲಿಗೆ ಹೋಗ್ತೇವೆ, ನಾವು ಯಾರ ಮಕ್ಕಳು, ಇದೆಲ್ಲ ಪೂರ್ಣ ವಿಚಾರ ನಮಗೆ ಗೊತ್ತಿದೆ, ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಆತ್ಮದ ಅರಿವನ್ನು ನೀಡಿದ್ದಾರೆ ಬಾಬೋರು. ಆಗೆ ಯಹ ಪತಾ ನಹಿ ಥಾ ಕಿ ಆತ್ಮ ಕ್ಯಾ ಹೇ, ಪರಮಾತ್ಮ ಕ್ಯಾ ಹೇ. ನಮಗೂ ಕೂಡ ಮೊದಲಿನ ದಿನಗಳಲ್ಲಿ ಜ್ಞಾನಕ್ಕೆ ಬರೋದಕ್ಕಿಂತ ಮುನ್ನ, ತಂದೆ ಪರಮಾತ್ಮನ ಮಕ್ಕಳಾಗಲಿಕ್ಕಿಂತ ಮುನ್ನ ನಮಗೆ ಗೊತ್ತಿರಲಿಲ್ಲ ಆತ್ಮ ಅಂದರೆ ಏನು, ಪರಮಾತ್ಮ ಅಂದರೆ ಏನು ಗೊತ್ತಿರಲಿಲ್ಲ. इसलिए देह अभिमान के कारण बच्चों में मोह भी है, विकार भी बहुत है. ಆದ್ದರಿಂದಲೇ ದೇಹಾಭಿಮಾನ ಇರೋ ಕಾರಣವಾಗಿ ಮಕ್ಕಳ ಬಗ್ಗೆನೂ ಮೋಹ ಇದೆ ಮತ್ತು ವಿಕಾರಗಳಂತೂ ಬಹಳಷ್ಟು ಇದೆ ಅಂತಾರೆ ಬಾಬರು. ಭಾರತ್ ಕಿತನಾ ऊंच था, ವಿಕಾರ का नाम भी नहीं था. ತಂದೆ ಹೇಳ್ತಾರೆ, ಭಾರತ ಎಷ್ಟು ಉನ್ನತ ಮಟ್ಟದಲ್ಲಿತ್ತು, ಎಂತಹ ಶ್ರೇಷ್ಠವಾದಂತಹ ದೇಶ ಭಾರತ. ಅಲ್ಲಿ ವಿಕಾರದ ಹೆಸರು ಕೂಡ ಇದ್ದಿರಲಿಲ್ಲ. ವಹ ಥಾ ವೈಸ್ಲೆಸ್ ಭಾರತ್, ಅಭಿ ಹೇ ವಿಶೇಷ ಭಾರತ್. ಅದಾಗಿತ್ತು ನಿರ್ವಿಕಾರಿ ಭಾರತ, ಆದರೆ ಈಗ ಇರುವಂಥದ್ದು ವಿಕಾರಿ ಭಾರತ. कोई भी मनुष्य ऐसे नहीं कहेंगे जैसे बाप समझाते हैं. ಯಾವುದೇ ಮನುಷ್ಯರು ತಂದೆ ಹೇಗೆ ತಿಳಿಸ್ಕೊಡ್ತಿದ್ದಾರೋ ಹಾಗೆ ಯಾರು ಹೇಳೋದಕ್ಕೆ ಸಾಧ್ಯತೆ ಇಲ್ಲ. आज से 5000 वर्ष पहले हमने इनको शिवालय बनाया था. ಸ್ವಯಂ ಪರಮಾತ್ಮ ಶಿವಬಾಬ ಹೇಳ್ಕೊಟ್ಟಿರೋದೇನು, ಇಂದಿಗೆ 5000 ವರ್ಷಗಳ ಮೊದಲು ನಾನೇ ಇದನ್ನು ಅಂದರೆ ಈ ಭಾರತವನ್ನು ಶಿವಾಲಯವನ್ನಾಗಿ ಮಾಡಿದ್ದೆ. ಮೈನೆ ಹಿ ಶಿವಾಲಯ ಸ್ಥಾಪನೆ ಕಿಯಾ ಥಾ. ನಾನೇ ಈ ಶಿವಾಲಯವನ್ನು ಸ್ಥಾಪನೆ ಮಾಡಿದ್ದೆ. ಕೈಸೆ, ಹೇಗೆ ಮಾಡಿದ್ದೆ? ಸೋ ಭಿ ತುಮ್ ಅಭಿ ಸಮಜ್ ರಹೇ ಹೋ. ಅದನ್ನು ಕೂಡ ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. तुम जानते हो कदम कदम पर जो होता है वह कल्याणकारी ही है. ನಿಮಗೆ ಗೊತ್ತಿದೆ ಹೆಜ್ಜೆ ಹೆಜ್ಜೆಯಲ್ಲಿ ಏನಾಗುತ್ತೋ, ಏನು ನಡೀತಾ ಇದೆಯೋ ಅದೆಲ್ಲವೂ ಸಹ ಏನಾಗಿದೆ ಅಂತೆ, ಕಲ್ಯಾಣಕಾರಿಯೇ ಆಗಿದೆ. ಏಕೇಕ ದಿನ ಜಾಸ್ತಿ ಕಲ್ಯಾಣಕಾರಿ ಉನ್ಕಾ ಹೇ ಜೋ ಬಾಪ್ ಕೋ ಅಚ್ಚಿ ರೀತಿ ಯಾದ್ ಕರ್ ಅಪ್ನಾ ಭೀ ಕಲ್ಯಾಣ ಕರ್ತೆ ರಹತೆ ಹೇ. ತಂದೆ ಹೇಳ್ತಾರೆ, ದಿನ ದಿನಕ್ಕೆ ಹೆಚ್ಚಿನ ಕಲ್ಯಾಣಕಾರಿ ಸ್ಥಿತಿ ಯಾರದಾಗತ್ತೆ ಅಂದರೆ, ಯಾರು ತಂದೆಯನ್ನು ಬಹಳ ಚೆನ್ನಾಗಿ ನೆನಪು ಮಾಡಿ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ತಾರೆ
ಅವರ ಒಂದು ಹೆಚ್ಚಿನ ಮಟ್ಟದ ಕಲ್ಯಾಣ ಆಗುತ್ತಾ ಹೋಗುತ್ತೆ. ಯಹ ಹೈ ಹಿ ಕಲ್ಯಾಣಕಾರಿ ಪುರುಷೋತ್ತಮ್ ಬನನೆ ಕಾ ಯುಗ. ಏಕೆಂದರೆ ಇದಿರೋದೇ ಎಂತಹ ಯುಗ ಅಂತಾರೆ ಬಾಬೋರು, ನಾರಾಯಣ ಶೆಟ್ಟಿ ಅಣ್ಣವರೇ. ಇದಿರೋದೇನೆ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗ. ಈಗಲೇ ನಾವು ಪುರುಷೋತ್ತಮರಾಗುವಂಥದ್ದು, ಈ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುವಂಥದ್ದು. ಆದ್ದರಿಂದ ಇದು ಕಲ್ಯಾಣಕಾರಿ ಪುರುಷೋತ್ತಮರಾಗುವ ಯುಗವಾಗಿದೆ. ಬಾಪ್ ಕಿ ಕಿತನಿ ಮಹಿಮಾ ಹೈ ತುಮ್ ಜಾನ್ತೆ ಹೋ. ಅಭಿ ಸಚ್ಚಾ ಸಚ್ಚಾ ಭಾಗವತ್ ಚಲ್ ರಹಾ ಹೈ. ಈಗ ನಿಮಗೆ ಗೊತ್ತಿದೆ, ಈಗ ಸತ್ಯವಾದಂತಹ ಭಾಗವತ ನಡೀತಾ ಇದೆ. ಭಾಗವತದಲ್ಲಿ ಕೃಷ್ಣ ಲೀಲೆ, ಗೋಪಿಯರದು ವಿಚಾರಗಳೆಲ್ಲ ಬರುತ್ತೆ. ಅಂದಲ್ಲಿ ಈಗ ನಿಜವಾದಂತಹ ಭಾಗವತ ಈಗ ನಡೀತಾ ಇದೆ ಅಂತ ಹೇಳ್ತಾರೆ ಬಾಬೋರು. द्वापर में जब भक्ति मार्ग शुरू होता है तो पहले तुम भी हीरों का लिंग बनाकर पूजा करते हो. ತಂದೆ ಹೇಳ್ತಾರೆ, ದ್ವಾಪರದಲ್ಲಿ ಯಾವಾಗ ಭಕ್ತಿ ಮಾರ್ಗ ಶುರುವಾಯಿತು ಆಗ ಮೊಟ್ಟ ಮೊದಲು ವಜ್ರಗಳಿಂದ ಕೂಡಿದ ಶಿವಲಿಂಗವನ್ನು ಮಾಡಿ ಪೂಜೆಯನ್ನು ನೀವೇ ಮಾಡಿದಿರಿ. ಅಭಿ ತುಮಕೋ ಸ್ಮೃತಿ ಆಯಿ ಹೇ. ಹೌದು, ನಾವೇ ಮಾಡಿದ್ದೇವೆ. ವಜ್ರ ವೈಡೂರ್ಯಗಳಿಂದ ಶಿವಲಿಂಗವನ್ನು ಮಾಡಿ ಪೂಜಿಸಿದ್ದೇವೆ, ನಿಮಗೆ ಸ್ಮೃತಿ ಬಂದಿದೆ ಅಂತಾರೆ ಬಾಬರು. ಜಬ್ ಹಮ್ ಪೂಜಾರಿ ಬನೆ ಥೇ ತಬ್ ಮಂದಿರ್ ಬನಾಯೇ ಥೇ. ಯಾವಾಗ ನಾವು ಪೂಜಾರಿಗಳಾದವೋ ಆಗ ಮಂದಿರವನ್ನು ಕಟ್ಟಿ ಶಿವಲಿಂಗ ವಜ್ರಗಳಿಂದ ಮಾಡಿ ಪೂಜೆ ಮಾಡಿದ್ವಿ, ಸ್ಮೃತಿ ಬಂದ್ಬಿಡ್ತು. ವಹ ಚಿತ್ರ ತೋ ಅಭಿ ಮಿಲ್ನಾ ಸಕೆ. ಆದರೆ ಆ ಚಿತ್ರ ಈಗ ಸಿಗೋದಿಲ್ಲ ಅಂತಾರೆ ಬಾಬರು. ಯಹ ತೋ ಯಹ ಲೋಗ್ ಚಾಂದಿ आदि का बनाकर पूजा करते हैं. ऐसे पुजारियों का भी मान देखो कितना है. ಬಾಬರು ಹೇಳ್ತಾರೆ, ಇವತ್ತಿನ ದಿನಗಳಂತೂ ಯಾವ ಪೂಜಾರಿಗಳು ಬೆಳ್ಳಿಯಿಂದ ಲಿಂಗವನ್ನು ಮಾಡಿ ಅಥವಾ ಬೆಳ್ಳಿಯ ಕವಚವನ್ನು ಶಿವಲಿಂಗಕ್ಕೆ ಹಾಕಿಬಿಟ್ಟು ಪೂಜೆ ಮಾಡ್ತಾರೆ. ಆದರೆ ಅಂತಹ ಪೂಜಾರಿಗಳದ್ದು ಕೂಡ ಎಷ್ಟೊಂದು ಮಾನ್ಯತೆ ಇದೆ ನೋಡಿ ಮಕ್ಕಳೇ ಅಂತಾರೆ ಬಾಬರು. ಶಿವ ಕಿ ಪೂಜಾ ತೋ ಸಬ್ ಕರ್ತೆ ಹೈ ಲೇಕಿನ್ ಅವ್ಯಭಿಚಾರಿ ಪೂಜಾ ತೋ ಹೈ ನಹಿ. ಶಿವನ ಪೂಜೆ ಎಲ್ಲರೂ ಮಾಡ್ತಾರೆ, ಆದರೆ ಅವ್ಯಭಿಚಾರಿ ಪೂಜೆ ಅಂದರೆ ಒಬ್ಬ ಭಗವಂತನನ್ನು ಪೂಜೆ ಮಾಡುವಂತಹ ವಿಚಾರ ಎಲ್ಲಿಯೂ ಇಲ್ಲ ಅಂತಾರೆ. यह भी बच्चे जानते हैं विनाश भी आने का है, जरूर तैयारियां हो रही है. नेचुरल कैलमिटीज़ की भी ड्रामा में नोंद है. ತಂದೆ ಹೇಳ್ತಾರೆ, ನೀವು ಮಕ್ಕಳಿಗೆ ಗೊತ್ತಿದೆ ವಿನಾಶವಂತೂ ಖಂಡಿತವಾಗಿಯೂ ಆಗುವಂಥದ್ದಿದೆ, ಅದರ ಬಗ್ಗೆ ತಯಾರಿಗಳು ಸಹ ಆಗಿದೆ. ಜೊತೆಯಲ್ಲಿ ಪ್ರಾಕೃತಿಕ ಆಪತ್ತುಗಳು ಸಹ ಇದಾಗುವಂಥದ್ದು ಕೂಡ ಡ್ರಾಮಾದಲ್ಲಿ ಫಿಕ್ಸ್ ಆಗೋಗ್ಬಿಟ್ಟಿದೆ. ಕೋಯಿ ಕಿತನಾ ಭೀ ಮಾಥಾ ಮಾರೆ ತುಮ್ಹಾರಿ ರಾಜಧಾನಿ ತೋ ಸ್ಥಾಪನ್ ಹೋನಿ ಹಿ ಹೇ. ತಂದೆ ಹೇಳ್ತಾರೆ, ಯಾರೆಷ್ಟಾದರೂ ತಲೆ ಚೆಚ್ಕೊಳ್ಳಿ, ವಿನಾಶ ಆದರೂ ಆಗಲಿ, ಪ್ರಾಕೃತಿಕ ಆಪತ್ತುಗಳು ಬರಲಿ, ಏನಾದರೂ ಸಹ ನಿಮ್ಮ ರಾಜಧಾನಿ ಸ್ಥಾಪನೆ ಆಗಿ ಆಗತ್ತೆ. ಎಷ್ಟು ಖುಷಿಯ ವಿಚಾರ. कोई की भी ताकत नहीं जो इसमें कुछ कर सके. ಬಾಬರ್ ಹೇಳ್ತಾರೆ, ಯಾರಿಗೂ ತಾಕತ್ತಿಲ್ಲ ಯಾವುದರಲ್ಲಿ, ನಮ್ಮ ರಾಜಧಾನಿ ಸ್ಥಾಪನೆ ಆಗುವಂತಹ ವಿಚಾರದಲ್ಲಿ ನಿಲ್ಲಿಸಲಿಕ್ಕೆ, ತಡೆ ಹಾಕಲಿಕ್ಕೆ ಯಾರಿಗೂ ಕೂಡ ತಾಕತ್ತಿಲ್ಲ ಅಂತಾರೆ ಬಾಬರ್. ಯಾರು ಏನು ಮಾಡಲಿಕ್ಕಾಗೋದಿಲ್ಲ. ಬಾಕಿ ಅವಸ್ಥಾಯೇ ತೋ ನೀಚೆ ಉಪರ್ ಹೋಂಗಿ ಹೇ. ಉಳಿದಂತೆ ನೀವು ಮಕ್ಕಳ ಸ್ಥಿತಿಯಂತೂ ಏರುಪೇರು ಆಗಬಹುದಷ್ಟೇ. ಯಹ ಹೇ ಬಹುತ್ ಬಡಿ ಕಮಾಯಿ. ಆದರೆ ನಿಮಗೆ ಗೊತ್ತಿದೆ ತಾನೆ, ಈಗ ನಾವು ಮಾಡ್ತಾ ಇರುವಂಥದ್ದು ಬಹಳ ದೊಡ್ಡ ಸಂಪಾದನೆ. ಕಭಿ ತುಮ್ ಬಹುತ್ ಖುಷಿ ಮೇ ಅಚ್ಛೆ ಖ್ಯಾಲಾತ್ ಮೇ रहेंगे, ಕಭಿ ಠಂಡೆ ಪಡ್ ಜಾಯೆಂಗೆ. ನಿಮ್ಮ ಸ್ಥಿತಿ ಏರುಪೇರಾಗುತ್ತೆ ಅನ್ನೋದಕ್ಕೆ ಬಾಬರು ಹೇಳ್ತಾರೆ, ಕೆಲವು ಬಾರಿ ನೀವು ಮಕ್ಕಳು ಬಹಳ ಖುಷಿಯಲ್ಲಿ ಇರ್ತೀರಿ, ತುಂಬ ಒಳ್ಳೊಳ್ಳೆ ಯೋಚನೆಗಳನ್ನು ಮಾಡ್ತಾ ಇರ್ತೀರಿ. ಪುರುಷಾರ್ಥದ ಬಗ್ಗೆ, ಧಾರಣೆ ಬಗ್ಗೆ, ಸರ್ವೀಸಿನ ಬಗ್ಗೆ ತುಂಬ ಒಳ್ಳೊಳ್ಳೆ ಯೋಚನೆಗಳು ಬಹಳ ಉತ್ಸಾಹ ಹುಮ್ಮಸ್ಸಿನಿಂದ ಮಾಡ್ತಿರ್ತೀರಿ. ಏನು ಕೆಲವು ಬಾರಿ ತಣ್ಣಗಾಗ್ಬಿಡ್ತೀರಿ ಅಂತಾರೆ ಬಾಬರು ಅಲ್ವಾ. ಯಾತ್ರಾ ಮೇ ಭೀ ನೀಚೆ ಊಪರ್ ಹೋತೆ ಹೇ, ಇಸ್ಮೇ ಭೀ ಐಸೆ ಹೋತಾ ಹೇ. ಪ್ರಪಂಚದಲ್ಲಿ ಯಾತ್ರೆ ಹೋಗ್ತಾರಲ್ಲ, ತೀರ್ಥಕ್ಷೇತ್ರಗಳಿಗೆ ಯಾತ್ರೆ ಹೋಗಬೇಕಾದ್ರೂ ಕೂಡ ಏರುಪೇರಾಗತ್ತೆ.
ಯಾತ್ರೆ ಮಾಡ್ತಾ ಹೋಗಬೇಕಾದ್ರೆ ದಾರಿನಲ್ಲಿ ಕಷ್ಟಗಳು ಎದುರಿಸ್ಬೇಕಾಗಿ ಬರುತ್ತೆ, ವ್ಯತ್ಯಾಸ ಆಗುತ್ತೆ, ಏರುಪೇರಾಗುತ್ತೆ. ಹಾಗೆ ಇಲ್ಲಿಯೂ ಕೂಡ ಅಂತಾರೆ ಬಾಬರು, ಕಭಿ ತೋ ಸುಬಹ ಕೋ ಉಠ್ ಬಾಪ್ ಕೋ ಯಾದ್ ಕರ್ನೆ ಸೆ ಬಹುತ್ ಖುಷಿ ಹೋತಿ ಹೈ ಹೋ. ಆದರೆ ನೀವು ಬೆಳಿಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡೋದ್ರಿಂದ ಬಹಳ ಖುಷಿ ಆಗೋಗ್ಬಿಡುತ್ತೆ. ಓಹೋ, ಎಂತಹ ಒಂದು ಆನಂದವದು ಅಂಥೇಳಿ. ಬಾಬಾ ಹಮ್ಕೋ ಪಢಾ ರಹೆ ಹೇ ವಂಡರ್ ಹೇ. ತಂದೆ ನಮಗೆ ಓದಿಸ್ತಾ ಇದ್ದಾರೆ ಅಂದರೆ ಇದೆಷ್ಟು ಅದ್ಭುತ ಅಲ್ವೇ. ಸಭಿ ಆತ್ಮ ಕಾ ಬಾಪ್ ಭಗವಾನ್ ಹಮ್ಕೋ ಪಢಾ ರಹೆ ಹೇ. ಎಲ್ಲ ಆತ್ಮಗಳಿಗೆ ತಂದೆ ಆಗಿರುವಂತಹ ಸ್ವಯಂ ಭಗವಂತ ನಮಗೆ ಓದಿಸ್ತಾ ಇದ್ದಾರೆ. ಅದರಿಂದ ಎಷ್ಟೊಂದು ಖುಷಿ ಆಗಬೇಕು. ಉನ್ಹೋನೆ ಫಿರ್ ಕೃಷ್ಣ ಕೋ ಭಗವಾನ್ ಸಮಜ್ ಲಿಯಾ ಹೇ. ಆದರೆ ಪ್ರಪಂಚದ ಮನುಷ್ಯಾತ್ಮರು ಕೃಷ್ಣನನ್ನೇ ಭಗವಂತ ಅಂತ ತಿಳ್ಕೊಂಡ್ಬಿಟ್ರು. ಸಾರಿ ದುನಿಯಾ ಮೇ ಗೀತಾ ಕಾ ಮಾನ್ ಬಹುತ್ ಹೇ ಕ್ಯೋಂಕಿ ಇಡೀ ಪ್ರಪಂಚದಲ್ಲಿ ಗೀತೆಯ ಬಗ್ಗೆ ಬಹಳಷ್ಟು ಗೌರವ ಇದೆ, ಮಾನ್ಯತೆ ಇದೆ. ಏಕೆ? ಕ್ಯೋಂಕಿ ಭಗವಾನ್ ವಾಚೇನಾ. ಯಾಕೆ ಇಷ್ಟೊಂದು ಮಾನ್ಯತೆ ಗೀತೆಯ ಬಗ್ಗೆ ಅಂದರೆ ಅದು ಭಗವಂತ ನುಡಿಸಿರುವಂಥ ಮಹಾವಾಕ್ಯಗಳು, ನೇರವಾಗಿ ಭಗವಂತನೇ ನುಡಿಸಿರುವಂಥದ್ದು. ಅದರಿಂದ ಅಷ್ಟೊಂದು ಗೌರವ ಇದೆ. ಪರಂತು ಏ ಕಿಸ್ಕೋ ಪತಾ ನಹಿ ಹೇ ಕಿ ಭಗವಾನ್ ಕಿಸ್ಕೋ ಕಹಾ ಜಾತಾ ಹೇ. ಗೀತೆಗೆ ಎಷ್ಟು ಗೌರವ ಕೊಡ್ತಾರೆ, ಮಾನ್ಯತೆ ಮಾಡ್ತಾರೆ, ಆದರೆ ಭಗವಂತ ಅಂತ ಯಾರಿಗೆ ಹೇಳಲಾಗತ್ತೆ ಅದು ಗೊತ್ತಿಲ್ಲ. भल कितने भी पोजीशन वाले बड़े बड़े विद्वान पंडित आदि हैं, कहते भी है गॉड फादर को याद करते हैं, परंतु वह कब आया, क्या आकर किया, ये सब भूल गए हैं. ಬಾಬುರು ಹೇಳ್ತಾರೆ, ಭಲೆ ಪ್ರಪಂಚದಷ್ಟು ದೊಡ್ಡ ದೊಡ್ಡ ಪೊಸಿಷನ್ನಲ್ಲಿ ಇರುವಂಥವ್ರು, ಪೋಸ್ಟ್ ಪೊಸಿಷನ್ನಲ್ಲಿ ಇದ್ದರೂ ಸಹ, ವೇದಶಾಸ್ತ್ರಗಳನ್ನು ಓದಿದ್ರು, ಪಂಡಿತರಾಗಿದ್ದರೂ ಸಹ, ವಿದ್ವಾನರಾಗಿದ್ದರು, ಕೇವಲ ಇದಿಷ್ಟೇ ಗೊತ್ತವ್ರಿಗೆ. ಹೇಳ್ತಾರೆ ಭಗವಂತನ ನೆನಪು ಮಾಡಿ ಅಂತ ಹೇಳ್ಬೋದು ಅಷ್ಟೇ. ಭಗವಂತನ ಪೂಜೆ ಮಾಡಿ ನಾವು ನೆನಪು ಮಾಡ್ತೇವೆ ಅಂತಲೂ ಹೇಳ್ಬೋದು. ಆದರೆ ಆ ಭಗವಂತ ಯಾವಾಗ ಬಂದರು, ಬಂದು ಏನು ಮಾಡಿದ್ರು, ಇದು ಯಾರಿಗೂ ಸಹ ಗೊತ್ತಿಲ್ಲ. ಎಲ್ಲ ಮರ್ತು ಬಿಟ್ಟಿದ್ದಾರೆ. ಬಾಪ ಸಬ್ ಬಾತೆ ಸಮझाते रहते हैं, ಡ್ರಾಮಾ ಮೇ ಸಬ್ ನೂಂದ್ ಹೇ. ತಂದೆ ಅಂತೂ ಎಲ್ಲ ಮಾತುಗಳನ್ನು ಕೂಡ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಡ್ರಾಮಾದಲ್ಲಿ ಇದೆಲ್ಲವೂ ಕೂಡ ನಿಗದಿ ಆಗಿಬಿಟ್ಟಿದೆ. ಯಹ ರಾವಣ ರಾಜ್ಯ ಫಿರ್ ಭೀ ಹೋಗಾ ಅವ್ರ ಹಮ್ಕೋ ಆನಾ ಪಡೇಗ. ತಂದೆ ಹೇಳ್ತಾರೆ, ಈ ರಾವಣನ ರಾಜ್ಯ ಮತ್ತೆ ಬರುತ್ತೆ, ನಾನು ಮತ್ತೆ ಬರಬೇಕಾಗಿ ಬರುತ್ತೆ. ಈಗ ಬಂದಿದ್ದಾರೆ, ಆದರೆ ಮತ್ತೆ ರಾವಣ ರಾಜ್ಯ ಬಂದುಬಿಡುತ್ತಲ್ಲ, ಆಗ ಪುನಃ ನಾನು ಬರಬೇಕಾಗಿ ಬರುತ್ತೆ ಅಂತಾರೆ ಬಾಬರು. ರಾವಣ ಹಿ ತುಮಕೋ ಅಜ್ಞಾನ ಕೆ ಘೋರ್ ಅಂಧ್ಯಾರೆ ಮೇ ಸುಲಾ ದೇತೆ ಹೇ. ತಂದೆ ಹೇಳ್ತಾರೆ, ರಾವಣನೇ ನಿಮ್ಮನ್ನು ಅಜ್ಞಾನದ ಘೋರ ನಿದ್ರೆಯಲ್ಲಿ ಮಲಗಿಸ್ಬಿಟ್ಟಿದ್ದಾನೆ, ಅಂಧಕಾರದಲ್ಲಿ ಮಲಗಿಸ್ಬಿಟ್ಟಿದ್ದಾನೆ ಅಂತಾರೆ ಬಾಬರು. ज्ञान तो सिर्फ एक ज्ञान सागर ही बतलाते हैं जिससे ही सद्गति होती है. ಈ ಜ್ಞಾನವಂತೂ ಕೇವಲ ಜ್ಞಾನ ಸಾಗರನೇ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ. ಯಾವುದರಿಂದ? ಜ್ಞಾನ ಸಾಗರ ತಂದೆ ತಿಳಿಸುವಂಥ ಜ್ಞಾನದಿಂದಲೇ ಸರ್ವರ ಸದ್ಗತಿ ಆಗತ್ತೆ. ಸಿವಾಯೇ ಬಾಪ್ಗೆ ಅವ್ರ ಕೊಯ್ ಸದ್ಗತಿ ಕರ್ನಾ ಸಕೆ. ಆ ಒಬ್ಬ ತಂದೆ ಸರ್ವರ ಸದ್ಗತಿ ದಾತನಲ್ಲದೆ ಬೇರೆ ಯಾರು ಕೂಡ ಸದ್ಗತಿಯನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಸರ್ವ ಕಾ ಸದ್ಗತಿ ದಾತ ಏಕ ಹೇ. गीता का ज्ञान जो बाप ने सुनाया था वह फिर प्रायलोप हो गया. ಗೀತೆಯ ಜ್ಞಾನವನ್ನು ತಂದೆ ಏನು ತಿಳಿಸ್ಕೊಟ್ಟಿದ್ರೋ ಅದು ನಂತರ ಪ್ರಾಯಲೋಪವಾಗಿಬಿಡ್ತು, ಅಳಿಸಿ ಹೋಗಿರುತ್ತದು. ಐಸೆನೇ ಹಿ ಏ ಜ್ಞಾನ ಕೊಯ್ ಪರಂಪರಾ ಚಲಾ ಆತಾ ಹೇ. ತಂದೆ ತಿಳಿಸಿರುವಂಥ ಈ ಜ್ಞಾನ ಪರಂಪರೆ ನಡ್ಕೊಂಡು ಬರುತ್ತೆ ಅನ್ನುವಂಥ ಮಾತು ಇಲ್ಲ. औरों के कुरान बाइबल आदि चले आते हैं, विनाश नहीं हो जाते. ಬಾಬರು ಹೇಳ್ತಾರೆ, ಬೇರೆ ಧರ್ಮದವರ ಶಾಸ್ತ್ರಗಳೇನಿದೆ, ಕುರಾನ್ ಆಗಿದ್ದಿರ್ಬೋದು, ಬೈಬಲ್ ಆಗಿದ್ದಿರ್ಬೋದು, ಬೇರೆ ಅದೆಲ್ಲವೂ ಕೂಡ ಹಾಗೆ ನಡ್ಕೊಂಡು ಬರುತ್ತೆ, ಅದು ವಿನಾಶವಂತೂ ಆಗೋದಿಲ್ಲ. ಆದರೆ ತಂದೆ ಹೇಳಿರುವಂಥ ನುಡಿಸಿರುವಂಥ ಮಹಾವಾಕ್ಯಗಳ ಗೀತಾಶಾಸ್ತ್ರ ಏನಿದೆ ಇದು ಅಲ್ಲಿಯೇ ಪ್ರಾಯಲೋಪವಾಗಿಬಿಡುತ್ತೆ, ಪರಂಪರೆಯನ್ನು ನಡ್ಕೊಂಡು ಬರೋದಿಲ್ಲ ಅಂತಾರೆ ಬಾಬರು.
तुमको तो जो ज्ञान अभी मैं देता हूँ इनका कोई ಶಾಸ್ತ್ರ बनता नहीं है. ತಂದೆ ಹೇಳ್ತಾರೆ, ಈಗ ನಾನು ನಿಮಗೆ ಏನು ಜ್ಞಾನ ಕೊಡ್ತಾ ಇದ್ದೇನೆ ಇದರ ಶಾಸ್ತ್ರ ಯಾವುದು ಆಗೋದಿಲ್ಲ. ಜೋ ಪರಂಪರ ಅನಾದಿ ಹೋ ಜಾಯೆ, ಯಾವುದು ಪರಂಪರೆಯಾಗಿ ಅನಾದಿಯಾಗಿ ನಡ್ಕೊಂಡು ಬರೋದಕ್ಕೆ ಆಗೋದಿಲ್ಲ. ಏ ತೋ ತುಮ್ ಲಿಖ್ತೆ ಹೋ ಫಿರ್ ಖತಮ್ ಕರ್ ದೇತೆ ಹೋ, ಇದನ್ನಂತೂ ನೀವು ಬರೀತೀರಿ, ನಂತರ ಅದು ಸಮಾಪ್ತಿ ಆಗಿಬಿಡತ್ತೆ. ಯಹ ತೋ ಸಬ್ ನ್ಯಾಚುರಲ್ ಜಲ್ಕರ್ ಖತಮ್ ಹೋ ಜಾಯೆಂಗೆ, ಇದೆಲ್ಲನೂ ಕೂಡ ಸ್ವಾಭಾವಿಕವಾಗಿ ಎಲ್ಲ ಸುಟ್ಟು ಸಮಾಪ್ತಿ ಆಗೋಗ್ಬಿಡತ್ತೆ ಅಂತಾರೆ ಬಾಬರು. ಬಾಪ್ನೆ ಕಲ್ಪ ಪಹಲೆ ಭಿ ಕಹಾ ಥಾ, अभी भी तुमको कह रहे हैं, यह ज्ञान तुमको मिलता है, फिर प्रारब्ध जाकर पाते हो, फिर इस ज्ञान की दरकार नहीं रहते. ತಂದೆಯು ಕಲ್ಪದ ಮೊದಲು ಕೂಡ ಹೇಳಿದರು, ಈಗಲೂ ಸಹ ನಿಮಗೆ ಹೇಳ್ತಾ ಇದ್ದಾರೆ, ಈ ಜ್ಞಾನ ನಿಮಗೇನು ಸಿಗುತ್ತೆ ಇದು ನಂತರ ನೀವು ಇದರ ಪ್ರಾಪ್ತಿಯನ್ನು ಪಡ್ಕೊಳ್ತೀರಿ, ಆ ಬಳಿಕ ಈ ಜ್ಞಾನದ ಅವಶ್ಯಕತೆಯೇ ಇರೋದಿಲ್ಲ. भक्ति मार्ग में सब शास्त्र है, बाबा तुमको कोई गीता पढ़कर नहीं सुनाते हैं. ಬಾಬರು ಹೇಳ್ತಾರೆ, ಭಕ್ತಿ ಮಾರ್ಗದ ಎಲ್ಲ ಶಾಸ್ತ್ರಗಳು ಇದ್ದಾವೆ, ಆದರೆ ತಂದೆ ನಿಮಗೆ ಯಾವುದೇ ಗೀತೆಯನ್ನು ಓದಿ ಹೇಳೋದಿಲ್ಲ. ವತೋ ರಾಜಯೋಗಕ್ಕೆ ಶಿಕ್ಷಾ ದೇತೆ ಹೇ, ಅವರಂತೂ ರಾಜಯೋಗದ ಶಿಕ್ಷಣವನ್ನು ಕೊಡ್ತಾರೆ. ಜಿಸ್ಕಾ ಫಿರ್ ಭಕ್ತಿ ಮಾರ್ಗ ಮೇ ಶಾಸ್ತ್ರ ಬನಾತೆ ಹೇ ತೋ ಅಗಡಂ ಬಗಡಂ ಕರ್ ದೇತೆ ಹೇ. ರಾಜಯೋಗದ ಶಿಕ್ಷಣ ಏನು ತಂದೆ ಈಗ ಕೊಡ್ತಿದ್ದಾರೆ ವರ್ತಮಾನ ಸಮಯದಲ್ಲಿ, ಇದನ್ನು ನಂತರ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರವನ್ನಾಗಿ ಮಾಡ್ತಾರೆ. ಆದರೆ ಅದು ಹೇಗೆ, ಏನು ಶಾಸ್ತ್ರ ಮಾಡ್ತಾರಲ್ಲ ಭಕ್ತಿ ಮಾರ್ಗದಲ್ಲಿ ಭಗವಂತ ಹೇಳಿರೋ ಮಹಾವಾಕ್ಯಗಳನ್ನು, ಅದು ಕೂಡ ಎಲ್ಲ ಕಲಸ ಮೇಲೋಗ್ರ ಎಲ್ಲ ಹೆಚ್ಚು ಕಡಿಮೆ ಮಾಡಾಕ್ಬಿಟ್ಟಿರ್ತಾರೆ, ಎಲ್ಲ ಮಿಶ್ರಣ ಆಗೋಗ್ಬಿಟ್ಟಿರುತ್ತೆ. ತೋ ತುಮ್ಹಾರಿ ಮೂಲ ಬಾತ್ ಹೇ ಕಿ ಗೀತಾ ಕಾ ಜ್ಞಾನ ಕಿಸನೆ ದಿಯಾ, ಅಂದಮೇಲೆ ನಿಮ್ಮ ಮೂಲವಾದಂತಹ ಮಾತು ಏನು ಅಂದರೆ, ಗೀತೆಯ ಜ್ಞಾನವನ್ನು ಯಾರು ಕೊಟ್ಟರು ಎಂದು. ಉನ್ಕಾ ನಾಮ್ ಬದಲಿ ಕರ್ ದಿಯಾ ಹೇ ಅವ್ರ ಕೊಯ್ ಕೆ ಭೀ ನಾಮ್ ಬದಲಿ ನಹಿ ಹುಯೇ ಹೇ, ಅವರ ಹೆಸರನ್ನು ಬದಲಾವಣೆ ಮಾಡಿಬಿಟ್ಟಿದ್ದಾರೆ, ಬೇರೆ ಯಾರದೇ ಹೆಸರು ಬದಲಾವಣೆ ಆಗೋದಿಲ್ಲ ಅಲ್ವಾ. ಗೀತಾ ಜ್ಞಾನ ನೀಡಿದಂತಹ ದಾತ ಸ್ವಯಂ ಭಗವಂತನ ಹೆಸರನ್ನು ಬದಲಾವಣೆ ಮಾಡಿಬಿಟ್ರು. ಬೇರೆ ಇನ್ಯಾವುದೇ ಧರ್ಮ ಪಿತರು ಯಾರು ಬಂದರು ಅವ್ರು ಯಾರ್ದು ಕೂಡ ಬದಲಾವಣೆ ಮಾಡಲಿಲ್ಲ. सबके मुख्य धर्म शास्त्र है ना, इसमें मुख्य है डिटिज़म, इस्लामिज़म, बुद्धिज़्म. भल करके कोई कहते हैं कि पहले बुद्धिज़्म है पीछे इस्लामिज़म. ಬಾಬರು ಹೇಳ್ತಾರೆ, ಎಲ್ಲದಕ್ಕಿಂತ ಮುಖ್ಯ ಧರ್ಮಶಾಸ್ತ್ರ ಇದೆ ತಾನೆ, ಅದರಲ್ಲೂ ಕೂಡ ಮುಖ್ಯವಾಗಿರುವಂಥದ್ದು ಡಿಟಿಸಮ್, ಇಸ್ಲಾಮಿಸಮ್, ಬುದ್ಧಿಸಮ್. ಭಲೆ ಕೆಲವರು ಹೇಳ್ತಾರೆ ಬುದ್ಧಿಸಮ್ ಮೊದಲು ಬಂತು, ಇಸ್ಲಾಮಿಸಮ್ ನಂತರ. ಇಸ್ಲಾಮಿನ ಧರ್ಮ ಆ ಧರ್ಮಶಾಸ್ತ್ರ ನಂತರ ಆಗಿತ್ತು ಕುರಾನು. ಇದು ಬೌದ್ಧಿಯರದು ಮೊದಲು ಬಂತು ಅಂತ ಹೇಳ್ತಾರೆ. ಬೌದ್ಧಿಯರದು ಧರ್ಮ ಯಾವುದು, ದಂಪತ್ ಅಂತೇಳಿ, ಅದು ಮೊದಲು ಬಂದಿದ್ದು, ನಂತರ ಇಸ್ಲಾಮಿನವ್ರದ್ದು ಬಂದಿದ್ದು ಅಂತ ಹೇಳ್ತಾರೆ. बोलो इन बातों से गीता का कोई ताल्लुक नहीं है, हमारा तो काम है बाप से वर्षा लेने का. ಆ ರೀತಿ ಯಾರಾದರೂ ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡೋರಿದ್ದರೆ ನೀವು ಅವ್ರಿಗೆ ಹೇಳಿ, ನಮಗೇನು ಅದರ ಬಗ್ಗೆ ಗೀತೆಯ ಜೊತೆಯಲ್ಲಿ ಇದು ಯಾವುದರ ಸಂಬಂಧ ಏನಿಲ್ಲ, ನಮಗೆ ಬೇಕಾಗಿಲ್ಲ. ನಮಗೆ ಕೆಲಸ ಇರೋದೇನು, ತಂದೆ ಪರಮಾತ್ಮನನ್ನು ನೆನಪು ಮಾಡಿ ಅವರಿಂದ ಆಸ್ತಿ ಪಡ್ಕೊಳ್ಳೋಂಥ ಕೆಲಸ ನಮಗಷ್ಟೇ, ಅದ್ರ ಬಗ್ಗೆ ನಮಗೇನು ಸಂಬಂಧವಿಲ್ಲ ಅಂತ ಹೇಳಿ. ಬಾಪ್ ಕಿತನಾ ಅಚ್ಚಿ ರೀತಿ ಸಮझाते हैं, ये है बड़ा झाड़. ಏಕೆಂದರೆ ತಂದೆ ಅಂತ ನಮ್ಗೆ ಎಷ್ಟೊಂದು ಚೆನ್ನಾಗಿ ತಿಳಿಸ್ಕೊಡ್ತಿದ್ದಾರೆ, ಇದು ಎಷ್ಟು ದೊಡ್ಡದಾದಂಥ ವೃಕ್ಷವಾಗಿದೆ. ಅಚ್ಚಾ ಹೇ ಜೈಸಾ ಫ್ಲವರ್ ವಾಸ್ ಹೇ, 3 ಟ್ಯೂಬ್ಸ್ ನಿಕಲ್ತಿ ಹೇ. ಇದೆಷ್ಟು ಸುಂದರವಾದಂಥ ವೃಕ್ಷ, ಹೇಗೆ ಒಂದು ಫ್ಲವರ್ ವಾಸ್ ಇರುತ್ತಲ್ಲ, ಹೂಗುಚ್ಛ ಇರುತ್ತಲ್ಲ, ಆ ರೀತಿಯಲ್ಲಿ ಬಹಳ ಸುಂದರವಾಗಿರುವಂಥ ವೃಕ್ಷ ಇದು. ಇದರಲ್ಲಿ 3 ಕೊಂಬೆಗಳು ಬಿಟ್ಕೊಳ್ಳುತ್ತೆ. ಕಿತನಾ ಅಚ್ಚಿ ಸಮಸ್ಯೆ ಬನಾಯ ಹುವಾ ಝಾಡ್ ಹೇ,
कोई भी जट समझ जाएंगे कि हम किस ಧರ್ಮ के हैं. ತುಂಬ ಸುಂದರವಾಗಿ ಮಾಡಲ್ಪಟ್ಟಿರುವಂತಹ, ತುಂಬ ತಿಳುವಳಿಕೆಯಿಂದ ಮಾಡಲ್ಪಟ್ಟಿರುವಂಥ ವೃಕ್ಷ ಇದಾಗಿದೆ. ಯಾರು ಬೇಕಾದರೂ ತಕ್ಷಣ ಅರ್ಥ ಮಾಡ್ಕೊಳ್ಬೋದು ನಾವು ಯಾವ ಧರ್ಮದವರಾಗಿದ್ದೇವೆ ಅಂಥೇಳಿ. ಹಮಾರ ಧರ್ಮ ಕಿಸನೆ ಸ್ಥಾಪನ್ ಕಿಯಾ, ಮತ್ತು ನಮ್ಮ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದ್ರು ಇದು ಸಹ ತಕ್ಷಣ ಈ ವೃಕ್ಷದ ಚಿತ್ರದಿಂದ ಅರ್ಥ ಮಾಡ್ಕೊಳ್ಬೋದು. ಯಹ ದಯಾನಂದ ಅರವಿಂದ್ ಘೋಷ್ ಆದಿ तो अभी होकर गए हैं, वो लोग भी योग आदि सिखलाते हैं, है सब भक्ति. ತಂದೆ ಹೇಳ್ತಾರೆ, ದಯಾನಂದ ಸರಸ್ವತಿಯನ್ನೋರು, ಅರವಿಂದ ಘೋಷ್ ಅನ್ನೋರು ಇವರೆಲ್ಲರೂ ಬಂದು ಹೋಗಿದ್ದಾರೆ. ಅವರು ಕೂಡ ಯೋಗವನ್ನೇ ಕಲಿಸ್ಕೊಟ್ಟಿದ್ದಾರೆ. ಆದರೆ ಅವರು ಕಲಿಸುವಂಥ ಎಲ್ಲ ಪ್ರಕಾರದ ಯೋಗಗಳು ಕೂಡ ಏನು, ಕೇವಲ ಭಕ್ತಿ ಮಾರ್ಗದ್ದು ಅಷ್ಟೇ. ಜ್ಞಾನ ಕೋ ನಾಮ್ ನಿಶಾನ್ ನಹಿ. ಅಲ್ಲಿರುವಂತಹ ಶಾಸ್ತ್ರಗಳಲ್ಲಿ ಅಥವಾ ಯೋಗದಲ್ಲಿ ಬಾಬುರು ಹೇಳ್ತಾರೆ ಜ್ಞಾನದ ಹೆಸರು ಚಿಹ್ನೆಗಳು ಕೂಡ ಇಲ್ಲ. ಕಿತ್ತನೆ ಬಡೆ ಬಡೆ ಟೈಟಲ್ ಮಿಲ್ತೆ ಹೈ, ಯಹ ಭಿ ಸಬ್ ಡ್ರಾಮಾ ಮೇ ನೂಂದ್ ಹೈ, ಫಿರ್ ಭಿ ಹೋಗಾ 5000 ವರ್ಷ ಬಾದ್. ಎಷ್ಟು ದೊಡ್ಡ ದೊಡ್ಡ ಟೈಟಲ್ಗಳು ಸಿಗುತ್ತೆ ಅವರಿಗೆಲ್ಲನೂ. ಆದರೆ ಇದೆಲ್ಲವೂ ಕೂಡ ಡ್ರಾಮಾದಲ್ಲಿ ಫಿಕ್ಸ್ ಆಗೋಗ್ಬಿಟ್ಟಿದೆ. ಪುನಃ 5000 ವರ್ಷಗಳ ಬಳಿಕ ಆಗತ್ತೆ ಅಂತಾರೆ ಬಾಬರು. शुरू से लेकर यह चक्र कैसे चला है, फिर कैसे रिपीट होता रहता है, तुम जानते हो. ಪ್ರಾರಂಭದಿಂದ ಹಿಡಿದು ಈ ಚಕ್ರ ಹೇಗೆ ನಡೀತಾ ಬಂದಿದೆ, ಹೇಗೆ ಇದು ಪುನರಾವರ್ತನೆ ಆಗುತ್ತೆ, ಇದೆಲ್ಲವನ್ನು ಸಹ ಯಾರು ತಿಳ್ಕೊಂಡಿರೋದು ಅಂತಾರೆ, ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ. ನಿಮಗೆ ಗೊತ್ತಿದೆ ಮಕ್ಕಳೇ ಅಂತಾರೆ ಬಾಬೋರು. ಅಭಿ ಕಾ ಪ್ರೆಸೆಂಟ್ ಫಿರ್ ಪಾಸ್ಟ್ ಹೋ ಫ್ಯೂಚರ್ ಹೋ ಜಾಯೇಗಾ. ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್, ಈಗಿನ ವರ್ತಮಾನ ಏನಿದೆ ಇದು ನಂತರ ಕಳೆದು ಹೋಗುತ್ತೆ, ಭೂತಕಾಲ ಆಗೋಗ್ಬಿಡುತ್ತೆ, ಮತ್ತೆ ಭವಿಷ್ಯ ಉಂಟಾಗತ್ತೆ. ಆದ್ದರಿಂದ ಭೂತ ಭವಿಷ್ಯ ವರ್ತಮಾನ ಅಂತ ಹೇಳಲಾಗತ್ತೆ. ಜೋ ಪಾಸ್ಟ್ ಹೋ ಜಾತಾ ಹೇ ವ ಫಿರ್ ಫ್ಯೂಚರ್ ಹೋತಾ ಹೇ. ತಂದೆ ಹೇಳ್ತಾರೆ ಯಾವುದು ಕಳೆದು ಹೋಗ್ಬಿಡುತ್ತೆ ಅದು ಮತ್ತೆ ಭವಿಷ್ಯದಲ್ಲಿ ಬರುತ್ತೆ. ಅಂದರೆ ಈ ಡ್ರಾಮಾದಲ್ಲಿ ಏನು ಸುತ್ತುತ್ತಾ ಇದೆ ಇದು ಕಳೆದು ಹೋಗಿರೋಂಥದ್ದು ಮತ್ತೆ ಭವಿಷ್ಯದಲ್ಲಿ ಬರುತ್ತೆ. इस समय तुमको नॉलेज मिलती है, फिर तुम राजाई लेते हो. इन ದೇವತಾओं का राज्य था ना. ಈ ಸಮಯದಲ್ಲಿ ನಿಮಗೆ ಈ ಜ್ಞಾನ ಸಿಗುತ್ತೆ, ನಂತರ ನೀವು ಇದರಿಂದ ರಾಜ್ಯ ಪಡ್ಕೊಳ್ತೀರಿ. ಅಂದಮೇಲೆ ನೀವು ಈ ದೇವತೆಗಳ ರಾಜ್ಯ ಇತ್ತು ತಾನೇ. ಹೊಸ ಸಮಯ ಅವ್ರ ಕೊಯ್ಕ ರಾಜ್ಯ ನಹಿ ಥಾ. ಆ ಸಮಯದಲ್ಲಿ ಬೇರೆ ಯಾರದೇ ರಾಜ್ಯ ಇದ್ದಿರಲಿಲ್ಲ. ಯಹ ಭಿ ಏಕ ಕಹಾನಿ ಮಿಸಲ್ ಬತಾವೋ. ಇದೆಲ್ಲನೂ ಕೂಡ ನೀವೊಂದು ಕಥೆಯ ಹಾಗೆ ಹೇಳಿ. ಬಡಿ ಸುಂದರ ಕಹಾನಿ ಬನ್ ಜಾಯಂಗಿ. ಯಾವಾಗ ನೀವು ಕಥೆ ರೂಪದಲ್ಲಿ ಹೇಳ್ತಿರಲ್ಲ ಇದೆಲ್ಲನೂ ಡ್ರಾಮಾದ 5000 ವರ್ಷಗಳ ವಿಚಾರ ಹೇಳ್ತಾ ಹೋದರೆ ಬಹಳ ಸುಂದರವಾದಂಥ ಕಥೆ ಆಗಿಬಿಡತ್ತೆ. ಲಾಂಗ್ ಲಾಂಗ್ 5000 ವರ್ಷ ಪಹಲೆ ಯಹ ಭಾರತ್ ಸತ್ಯುಗ ಥಾ, ಕೋಯಿ ಧರ್ಮ ನಹಿ ಥಾ, ಸಿರ್ಫ್ ದೇವಿ ದೇವತಾओं का ही राज्य था. ಬಹಳ ಹಿಂದೆ ಅಂದರೆ 5000 ವರ್ಷಗಳ ಮೊದಲು ಈ ಭಾರತ ಸತ್ಯುಗವಾಗಿತ್ತು. ಆ ಸಮಯದಲ್ಲಿ ಯಾವುದೇ ಧರ್ಮ ಇದ್ದಿರಲಿಲ್ಲ, ಕೇವಲ ದೇವಿ ದೇವತೆಗಳದೇ ರಾಜ್ಯವಿತ್ತು. ಈ ಪ್ರಕಾರ ಹೇಳಿ ಅಂತಾರೆ ಬಾಬರು. ಉನ್ಕೋ ಸೂರ್ಯವಂಶಿ ರಾಜ್ಯ ಕಹಾ ಜಾತಾ ಥಾ. ಆ ರಾಜ್ಯಕ್ಕೆ ಸೂರ್ಯವಂಶಿ ರಾಜ್ಯ ಎಂದು ಹೇಳಲಾಗ್ತಾ ಇತ್ತು. ಲಕ್ಷ್ಮೀ ನಾರಾಯಣ ಕಾ ರಾಜ್ಯ ಚಲಾ 1250 ವರ್ಷ. फिर उन्होंने राज्य दिया दूसरे भाइयों क्षत्रियों को, फिर उनका राज्य चला. ಕತೆ ಹೇಗೆ ಹೇಳಬೇಕು ಕಲಿಸ್ಕೊಡ್ತಿದ್ದಾರೆ ಬಾಬರು. ಲಕ್ಷ್ಮೀನಾರಾಯಣರ ರಾಜ್ಯಭಾರ 1250 ವರ್ಷಗಳ ತನಕ ನಡೆಯಿತು. ಆ ನಂತರ ಅವರು ತಮ್ಮ ಸಹೋದರ ಯಾರು ಕ್ಷತ್ರಿಯರಿದ್ರೋ ಅವರಿಗೆ ರಾಜ್ಯವನ್ನು ಕೊಟ್ಟು ಹೋದರು. ನಂತರ ಅವರ ರಾಜ್ಯ ನಡೆಯಿತು. तुम समझा सकते हो कि बाप ने आकर पढ़ाया था. ನೀವು ತಿಳಿಸ್ಬೋದು ಮಕ್ಕಳೇ ಅಂತಾರೆ ಬಾಬರು. ಸ್ವಯಂ ಪರಮಾತ್ಮ ತಂದೆನೇ ಬಂದು ಇದನ್ನು ಓದಿಸಿದ್ರು. ಜೋ ಅಚ್ಚಿ ರೀತಿ ಪಢೆ ವಹ ಸೂರ್ಯವಂಶಿ ಬನೆ. ತಂದೆ ಓದಿಸುವಾಗ ಯಾರು ತುಂಬ ಚೆನ್ನಾಗಿ ಓದಿದ್ರೋ ಅವರೇನಾಗ್ಬಿಟ್ರು, ಸೂರ್ಯವಂಶೀಯರಾಗ್ಬಿಟ್ರು. ಜೋ ಫೇಲ್ ಹುಯೇ ಉನ್ಕಾ ನಾಮ್ ಕ್ಷತ್ರಿಯ ಪಡ. ಯಾರು ಫೇಲ್ ಆಗಿಬಿಟ್ರಲ್ಲ ಅವ್ರ ಹೆಸರು ಕ್ಷತ್ರಿಯರು ಅಂತ ಬಂದ್ಬಿಡ್ತು. ಬಾಕಿ ಲಡಾಯಿ ಆದಿಕೆ ಬಾತ್ ನಹಿ ಹೇ. ಏನು ಉಳಿದಂತೆ ಯುದ್ಧದ ಮಾತೇನು ಇಲ್ಲ ಅಂತಾರೆ ಬಾಬರು.
बाबा कहते हैं, बच्चे तुम मुझे याद करो तो तुम्हारे विकर्म ವಿನಾಶ ಹೋ ಜಾಯೆಂಗೆ. ತಂದೆ ಹೇಳ್ತಾರೆ, ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮಗಳೆಲ್ಲನೂ ಕೂಡ ವಿನಾಶವಾಗೋಗ್ಬಿಡತ್ತೆ. ತುಮ್ಹೆ ವಿಕಾರಂ ಪರ್ ಜೀತ್ ಪಾನಿ ಹೇ, ನೀವು ವಿಕಾರಗಳ ಮೇಲೆ ವಿಜಯವನ್ನು ಗಳಿಸಬೇಕಾಗಿದೆ. ಬಾಪ್ನೆ ಆರ್ಡಿನೆನ್ಸ್ ನಿಕಾಲ ಹೇ, ಜೋ ಕಾಮ್ ಪರ್ ಜೀತ್ ಪಾಯೆಂಗೆ ವಹಿ ಜಗಜ್ಜೀತ್ ಬನೆಂಗೆ. ತಂದೆಯಂತೂ ಆಜ್ಞೆಯನ್ನು ಹೊರಡಿಸಿದ್ದಾರೆ. ಯಾರು ಕಾಮವನ್ನು ಜಯಿಸ್ತಾರೋ ಅವರೇ ಜಗತ್ತನ್ನು ಕೂಡ ಜಯಿಸ್ತಾರೆ. ಕಾಮಜೀತರೇ ಜಗಜ್ಜೀತರೂ ಆಗುತ್ತಾರೆ ಎಂದು. ಪೀಚೆ ಆಧಾ ಕಲ್ಪ ಬಾದ ಫಿರ್ ವಾಮ ಮಾರ್ಗ ಮೇ ಗಿರ್ತೆ ಹೇ, ಆ ಬಳಿಕ ಅರ್ಧ ಕಲ್ಪದ ನಂತರ ವಾಮ ಮಾರ್ಗದಲ್ಲಿ ಬೀಳ್ತಾರೆ. ಉನ್ಹೋಂ ಕೆ ಬಿ ಚಿತ್ರ ಹೇ, ಶಕಲ್ ದೇವತಾओं की ಬನಿ ಹುಯಿ ಹೇ, ಅವರುಗಳ ಚಿತ್ರ ಇದೆ. ಯಾರ್ದು? ಯಾವ ದೇವತೆಗಳು ನಂತರ ಅರ್ಧಕಲ್ಪ ರಾಜ್ಯಭಾರ ಮಾಡಿ ನಂತರ ವಾಮ ಮಾರ್ಗಕ್ಕೆ ಹೋದರೂ ಅವರ ಚಿತ್ರ ಇದೆ. ಬಹಳ ಕೊಳಕಾದ ಚಿತ್ರಗಳನ್ನು ಮಾಡಿ ತೋರಿಸಿರ್ತಾರೆ, ಆದರೆ ಮುಖ ಮಾತ್ರ ದೇವತೆಗಳದಾಗಿ ಮಾಡಿ ತೋರಿಸ್ತಾರೆ. ರಾಮರಾಜ್ಯ और ರಾವಣ ರಾಜ್ಯ ಆಧಾ ಆಧಾ ಹೇ, ಉನ್ಕಿ ಕಹಾನಿ ಬೈಟ್ ಬನಾನಿ ಚಾಹಿಯೆ. ರಾಮರಾಜ್ಯ ಅರ್ಧ ಭಾಗ, ರಾವಣನ ರಾಜ್ಯ ಅರ್ಧ ಭಾಗ. ಇದನ್ನು ಕುಳಿತು ಕಥೆಯನ್ನು ಕಟ್ಟಿಬಿಟ್ಟು ತಿಳಿಸ್ಬೇಕು. ಕತೆ ಕಟ್ಟಿ ಕಥೆಯನ್ನು ತಯಾರು ಮಾಡಿಕೊಂಡು ಹೇಳಬೇಕು ಬೇರೆಯವರಿಗೆ, ಕಥೆಯ ರೂಪದಲ್ಲಿ ಹೇಳಬೇಕು ಅಂತಾರೆ ಬಾಬರು ಇವತ್ತು. ಫಿರ್ ಕ್ಯಾ ಹುವಾ, ಫಿರ್ ಕ್ಯಾ ಹುವಾ, ಆ ನಂತರ ಏನಾಯಿತು ಕ್ಯೂರಿಯಾಸಿಟಿ ಹೆಚ್ಚಿಸಬೇಕು. ಯಹಿ ಸತ್ಯನಾರಾಯಣ ಕಿ ಕಹಾನಿ ಹೇ, ಸತ್ಯ ತೋ ಏಕ ಹಿ ಬಾಪ್ ಹೇ. ಇದೇ ಸತ್ಯನಾರಾಯಣನ ಕಥೆಯಾಗಿದೆ. ಸತ್ಯ ಅಂದರೆ ಕೇವಲ ಒಬ್ಬ ತಂದೆ ಮಾತ್ರವೇ ಆಗಿದ್ದಾರೆ. ಜೋ ಇಸ್ ಸಮಯ ಆಕರ್ ಸಾರೆ ಆದಿ ಮಧ್ಯ ಅಂತ್ ಕಾ ತುಮಕೋ ನಾಲೆಜ್ ದೇ ರಹೆ ಹೇ, ಜೋ ಅವ್ರ ಕೋಯಿ ದೇನಾ ಸಕೆ. ಆ ಸತ್ಯ ತಂದೆಯೇ ಈ ಸಮಯದಲ್ಲಿ ಬಂದು ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನಮಗೆ ಕೊಡ್ತಿದ್ದಾರೆ. ಬೇರೆ ಯಾರು ಕೂಡ ಈ ಜ್ಞಾನ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಮನುಷ್ಯ ತೋ ಬಾಪ್ ಕೋ ಹಿ ನಹಿ ಜಾನ್ತೆ, ಆದರೆ ಮನುಷ್ಯರಿಗಂತೂ ತಂದೆಯ ಬಗ್ಗೆನೇ ಗೊತ್ತಿಲ್ಲ. ಜಿಸ್ ಡ್ರಾಮಾ ಮೇ ಆ್ಯಕ್ಟರ್ ಹೇ ಉನ್ಕೆ ಕ್ರಿಯೇಟರ್ ಡೈರೆಕ್ಟರ್ ಆದಿ ಕೋ ನಹಿ ಜಾನ್ತೆ. ಯಾವ ಡ್ರಾಮಾದಲ್ಲಿ ಪಾತ್ರಧಾರಿಗಳಾಗಿದ್ದಾರೆ, ಮನುಷ್ಯರು ಯಾವ ಡ್ರಾಮಾದಲ್ಲಿ ಪಾತ್ರಧಾರಿಗಳಾಗಿದ್ದಾರೆ, ಆ ಡ್ರಾಮಾದ ಕ್ರಿಯೇಟರ್ ಯಾರು, ಡೈರೆಕ್ಟರ್ ಯಾರು ಗೊತ್ತೇ ಇಲ್ಲ ಅವರು. ತೋ ಬಾಕಿ ಕೌನ್ ಜಾನೆಂಗೆ, ಪಾತ್ರಧಾರಿಗಳಿಗೆ ಗೊತ್ತಿಲ್ಲ ಅಂದರೆ ಇನ್ಯಾರು ಗೊತ್ತಿರುತ್ತೆ, ಯಾರು ತಿಳ್ಕೊಳ್ತಾರೆ. ಅಭಿ ತುಮಕೋ ಬಾಪ್ ಬತಾತೆ ಹೇ ಡ್ರಾಮಾನುಸಾರ ಯಹ ಫಿರ್ ಭಿ ಐಸೆ ಹೋಗಾ. ಈಗ ನಿಮಗೆ ತಂದೆ ತಿಳಿಸ್ಕೊಡ್ತಿದ್ದಾರೆ, ಮಕ್ಕಳೇ ಡ್ರಾಮಾನುಸಾರವಾಗಿ ಪುನಃ ಹೀಗೆ ಆಗತ್ತೆ. ಬಾಪ್ ಆಕರ್ ತುಮ್ ಬಚ್ಚೋಂಕೋ ಫಿರ್ ಪಢಾಯೆಂಗೆ, ತಂದೆ ಬಂದು ಪುನಃ ನೀವು ಮಕ್ಕಳಿಗೆ ಓದಿಸ್ತಾರೆ. ಯಹ ದೂಸರಾ ಕೋಯಿ ಆನಾ ಸಕೆ, ಈ ಸ್ಥಾನಕ್ಕೆ ಬೇರೆ ಯಾರು ಕೂಡ ಬರೋದಕ್ಕೆ ಸಾಧ್ಯತೆ ಇಲ್ಲ. ಬಾಪ್ ಕೇತೆ ಹೇ ಮೈ ಬಚ್ಚೋಂ ಕೋ ಹಿ ಪಢಾತಾ ಹೂँ, ಕೋಯಿ ನೈ ಕೋ ಯಹ ಬಿಠಾ ನಹಿ ಸಕ್ತೆ. ತಂದೆ ಹೇಳ್ತಾರೆ, ನಾನು ಮಕ್ಕಳಿಗಷ್ಟೇ ಓದಿಸುವಂಥದ್ದು. ಜ್ಞಾನ ತಿಳ್ಕೊಂಡಿರುವಂತಹ ಆತ್ಮದ ಬಗ್ಗೆ ತಿಳ್ಕೊಂಡಿರುವ ಪರಮಾತ್ಮನ ಬಗ್ಗೆ ಜ್ಞಾನ ತಿಳ್ಕೊಂಡಿರುವಂಥ ಮಕ್ಕಳಿಗಷ್ಟೇ ನಾನು ಓದಿಸ್ತೇನೆ. ಹಾಗಾಗಿ ಯಾರು ಹೊಸಬರು ಬಂದಿಲ್ಲಿ ಕೂರಲಿಕ್ಕೆ ಸಾಧ್ಯತೆ ಇಲ್ಲ. ಕೋರ್ಸ್ ಆಗದೆ ಈ ಒಂದು ಜ್ಞಾನ ಮಾರ್ಗದ ಬಗ್ಗೆ ಏನೂ ಗೊತ್ತಿಲ್ಲದೆ ಇರುವಂಥವರು ಇಲ್ಲಿ ಬಂದು ಕೂರಲಿಕ್ಕೆ ಸಾಧ್ಯತೆ ಇಲ್ಲ, ಯಾರನ್ನೂ ಕೂರಿಸೋದಿಲ್ಲ ಹಾಗೆ ಹೊಸಬರನ್ನು. ಇಂದ್ರಪ್ರಸ್ಥಕ್ಕೆ ಕಹಾನಿ ಬಿ ಹೇನಾ, ಇಂದ್ರಪ್ರಸ್ಥದ ಕಥೆನೂ ಕೂಡ ಇದೆ ತಾನೆ. ಲೌಕಿಕದಲ್ಲೂ ಭಕ್ತಿ ಮಾರ್ಗದಲ್ಲೂ ಕತೆ ಮಾಡಿದ್ದಾರೆ. ಇಂದ್ರ ಸಭೆಗೆ ಒಬ್ಬ ದೇವಕನ್ಯೆ ಮನುಷ್ಯನನ್ನು ಕರ್ಕೊಂಡು ಹೋಗಿಬಿಟ್ಲು. ಅಲ್ಲಿ ಮನುಷ್ಯನ ವಾಸನೆ ಎಲ್ಲ ಬಂತು, ಹಾಗಾಗಿ ಶಾಪ ಸಿಕ್ಬಿಡ್ತು, ಕಲ್ಲಾಗ್ಬಿಟ್ರು ಅವರು ಅಂತ. ಇದೆಲ್ಲ ಕಥೆ. ವಾಸ್ತವಿಕವಾಗಿ ಈ ಸಮಯದೇ ಇಲ್ಲಿ ಯಾರು ಕೂಡ ಅಜ್ಞಾನಿ ಮನುಷ್ಯರು ಬಂದು ಕೂರಲಿಕ್ಕೆ ಸಾಧ್ಯತೆ ಇಲ್ಲ. ನೀಲಂ ಪರಿ ಪುಖರಾಜ್ ಪರಿ ನಾಮ್ ಹೇನಾ, ತುಮ್ಹಾರೆ ಮೇ ಬಿ ಕೋಯಿ ಹೀರೆ ಜೈಸಾ ರತನ್ ಹೇ. ತಂದೆ ಹೇಳ್ತಾರೆ, ಯಾವ ಒಂದು ರತ್ನಗಳ ಹೆಸರು ನೀಲಂಪರಿ ಅಂತಿದೆ, ಪುಖರಾಜ್ಪುರಿ ಅಂತ ಪ್ರಸಿದ್ಧ ರತ್ನಗಳ ಮುತ್ತು ರತ್ನಗಳ ಹೆಸರಿದೆ.
ಹಾಗೆ ನಿಮ್ಮಲ್ಲಿಯೂ ಕೂಡ ಕೆಲವರು ವಜ್ರಗಳಂತಹ ರತ್ನಗಳಿದ್ದೀರಿ ಅಂತಾರೆ ಬಾಬರು. देखो रमेश ने ऐसी बात निकाली प्रदर्शनी की जो सबका विचार सागर मंथन हुआ. ಹೇಗೆ ಬಾಬರು ಉದಾಹರಣೆ ಕೊಡ್ತಿದ್ದಾರೆ. ರಮೇಶ್ ಬಾಯಿಜಿ ಅಂತ ಇದ್ದರು, ಯಾರು ಇಡೀ ಯಜ್ಞದ ಒಂದು ಸಂಭಾಲನೆ ಯಜ್ಞದ ಪೂರ್ಣ ಒಂದು ಸರ್ಕಾರದ ಜೊತೆಯಲ್ಲಿ ನಿಯಮಬದ್ಧವಾಗಿ ನಡ್ಕೊಳ್ಳುವಂತಹ, ಕಾನೂನಿಗೆ ಯಾವುದೇ ಪ್ರಕಾರದ ತೊಂದರೆ ಆಗದೇ ಇರುವಂಥ ನಮ್ಮ ಈ ಒಂದು ಮಹಾಯಜ್ಞ ಬಾಬುರೇನು ಸ್ಥಾಪನೆ ಮಾಡಿದ್ದಾರೆ, ಇಲ್ಲಿ ಯಾವುದೇ ಲೋಪದೋಷಗಳು ಆಗದೇ ಇರುವಂತೆ ಪೂರ್ಣ ಸಂಭಾಲನೆ ಮಾಡಿರುವಂಥವ್ರು ರಮೇಶ್ ಬಾಯಿಜಿಯವರು. ಅವ್ರ ಬಗ್ಗೆ ಬಾಬರು ಹೇಳ್ತಾರೆ, ಅವರು ಪ್ರದರ್ಶನಿಯನ್ನು ಹೊರತಂದರು, ಪ್ರದರ್ಶನಿಯನ್ನು ತಯಾರು ಮಾಡಿದ್ರು, ಅದ್ರ ಬಗ್ಗೆ ಎಲ್ರಿಗೂ ವಿಚಾರ ಸಾಗರ ಮತನ ನಡೆಯಿತು. ತೋ ಹೀರೆ ಜೈಸ ಕಾಮ್ ಕಿಯಾನ ಅಂದಮೇಲೆ ಅವರು ವಜ್ರ ಸಮಾನವಾದಂಥ ಕೆಲಸ ಮಾಡಿದ್ರು ತಾನೆ, ಭಾಳ ಉತ್ತಮವಾದ ಕೆಲಸ ಮಾಡಿದರು. ಕೊಯ್ ಪುಖರಾಜ್ ಹೇ ಕೊಯ್ ಕ್ಯಾ ಹೇ ಕೊಯ್ ತೋ ಬಿಲ್ಕುಲ್ ಕುಚ್ ನಹಿ ಜಾನ್ತೆ. ಬಾಬರು ಹೇಳ್ತಾರೆ, ಕೆಲವು ಪುಖರಾಜ್, ಕೆಲವರು ಇನ್ನೇ ಹೇಗೇಗೋ ಇದ್ದಾರೆ, ಕೆಲವರಂತೂ ಏನೇನೋ ತಿಳ್ಕೊಂಡಿಲ್ಲ ಅಂತಾರೆ ಬಾಬರು. यह भी जानते हो कि राजधानी स्थापन होती है, उसमें राजाए ರಾಣಿಯ ಆದಿ ಸಬ್ ಚಾಹಿಯೆ. ಇದು ಕೂಡ ನಿಮಗೆ ಗೊತ್ತಿದೆ, ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಅಂದಮೇಲೆ ರಾಜ ರಾಣಿ ಬಾಕಿ ಎಲ್ಲ ಪ್ರಕಾರದವರು ಸಹ ಬೇಕಾಗತ್ತೆ. ಹಾಗಾಗಿ ಕೆಲವರು ತಿಳ್ಕೊಂಡಿರ್ತಾರೆ ಚೆನ್ನಾಗಿ, ಕೆಲವರು ಇರೋದಿಲ್ಲ. तुम समझते हो हम ब्राह्मण श्रीमत पर पढ़कर विश्व के मालिक बनते हैं, तो कितनी खुशी होनी चाहिए. ತಂದೆ ಹೇಳ್ತಾರೆ, ನೀವು ತಿಳ್ಕೊಂಡಿದ್ರಿ ನಾವು ಬ್ರಾಹ್ಮಣರು ಶ್ರೀಮತದಂತೆ ಓದಿ ವಿಶ್ವಕ್ಕೆ ಮಾಲೀಕರಾಗ್ಬಿಡ್ತೇವೆ ಅಂದಮೇಲೆ ಇದೆಷ್ಟೊಂದು ಖುಷಿಯ ಸಮಾಚಾರ ತಾನೆ. ತುಂಬ ಖುಷಿ ಆಗಬೇಕು ನಿಮಗೆ. ಯಹ ಮೃತ್ಯು ಲೋಕ ಖತಮ್ ಹೋನಾ ಹೇ, ಈ ಮೃತ್ಯು ಲೋಕವಂತೂ ಸಮಾಪ್ತಿ ಆಗುವಂಥದ್ದಿದೆ. ಯಹ ಬಾಬಾ ತೋ ಅಭಿ ಹಿ ಸಮಜ್ತೆ ರಹತೆ ಹೈ कि हम जाकर बच्चा बनेंगे, बचपन की वह बातें अभी ही सामने आ रही है, ಚಲನ್ ಹಿ ಬದಲ್ ಜಾತೆ ಹೈ. ಈ ಬಾಬರು ಕೂಡ ಈಗ ತಿಳ್ಕೊಂಡಿದ್ರು, ಬ್ರಹ್ಮ ಬಾಬರು ಸಾಕಾರದಲ್ಲಿದ್ದಾಗ ಅವರ ತಿಳ್ಕೊಂಡ್ಬಿಟ್ಟಿದ್ರು, ನಾನು ಹೋಗ್ಬಿಟ್ಟು ನಂತರ ಮಗುವಾಗ್ಬಿಡ್ತೇನೆ ಅಂಥೇಳಿ. ಅಂದರೆ ಬಾಲ್ಯದ ಆ ಒಂದು ಸ್ಥಿತಿ, ಬಾಲ್ಯದ ಒಂದು ಆ ಸಂಸ್ಕಾರ, ಶ್ರೀಕೃಷ್ಣನ ಮಗುವಾಗಿ ಜನ್ಮದಲ್ಲಿ ನಾನು ಬರ್ತೀನಿ ಅನ್ನುವಂಥ ಆ ಸಂಸ್ಕಾರ ಬ್ರಹ್ಮ ಬಾಬವರಿಗೆ ಈಗಲೇ ಪ್ರಕಟ ಆಗೋಗ್ಬಿಡ್ತಾಯಿತ್ತು. ಹಾಗಾಗಿ ಅವರ ಒಂದು ಆ್ಯಕ್ಟಿವಿಟಿ ಚೇಂಜ್ ಆಗಿಬಿಡ್ತಾಯಿತ್ತು. ಚಿಕ್ಕ ಮಗು ಥರನೇ ಅವರು ವರ್ತಿಸ್ತಾಯಿದ್ರು, ಅಷ್ಟು ಚೆನ್ನಾಗಿ ಮುದ್ದು ಮುದ್ದಾಗಿ ವರ್ತಿಸ್ತಾಯಿದ್ರು. ತುಂಬ ಖುಷಿ ಆಗ್ತಿತ್ತು ಬಾಬವ್ರಿಗೆ. ಅವರ ಒಂದು ಬಾಲ್ಯದ ಸ್ವರ್ಗದಲ್ಲಿ ಹೋಗಿ ನಾನು ಶ್ರೀಕೃಷ್ಣನಾಗ್ತೀನಿ, ಚಿಕ್ಕ ಮಗುವಾಗ್ತೀನಿ ಅನ್ನುವಂಥದ್ದು ನಶೆ ಬಂದ್ಬಿಡ್ತಾಯಿತ್ತು. ಈ ಶರೀರದಲ್ಲಿ, ವೃದ್ಧ ಶರೀರದಲ್ಲಿ ಅವರು ಆ ರೀತಿ ಅನುಭವ ಮಾಡ್ತಾಯಿದ್ರು. ऐसे ही वहाँ भी जब बूढ़े होंगे तो समझेंगे अब यह वानप्रस्थ शरीर छोड़ हम किशोर अवस्था में चले जाएंगे. ಹಾಗೆ ಹೇಗೆ ಮಗುವಿನ ಶರೀರದಲ್ಲಿ ಹೋಗ್ತೀನಿ ಅಂತ ಖುಷಿ ಇರುತ್ತೆ, ಅದೇ ರೀತಿ ಅಲ್ಲಿ ಸತ್ಯುಗದಲ್ಲಿ ಯಾವಾಗ ವೃದ್ಧರಾಗ್ಬಿಡ್ತೇವೆ ಅಂದಮೇಲೆ ಅಲ್ಲಿ ಗೊತ್ತಾಗ್ಬಿಡತ್ತೆ ಇದು ವಾನಪ್ರಸ್ಥ ಶರೀರ, ಇದು ವೃದ್ಧ ವಯಸ್ಸಾಗಿರುವಂತಹ ವೃದ್ಧ ಶರೀರ, ಇದನ್ನು ಬಿಟ್ಟು ನಾನೀಗ ಮಗುವಿನ ಶರೀರವನ್ನು ಪಡ್ಕೊಳ್ತೇನೆ ಅಂತ ಗೊತ್ತಾಗ್ಬಿಡುತ್ತೆ. बचपन है सतो प्रधान अवस्था, लक्ष्मी नारायण तो युवा है, शादी किए हुए को किशोर अवस्था ತೊಡೆ ಹಿ ಕಹೆಂಗೆ. ಬಾಬರು ಹೇಳ್ತಾರೆ, ಬಾಲ್ಯತನ ಏನಿದೆಯಲ್ಲ ಅದು ಸತೋ ಪ್ರಧಾನವಾದಂತಹ ಸ್ಥಿತಿ. ನಂತರ ಲಕ್ಷ್ಮೀನಾರಾಯಣ ಯಾರಿದ್ದಾರೆ ಅವ್ರಿಗೆ ಯುವ ಸ್ಥಿತಿ ಅಂತ ಹೇಳಾಗತ್ತೆ. ವಿವಾಹದ ಬಳಿಕ ಕಿಶೋರ್ ಬಾಲ್ಯಾವಸ್ಥೆ ಅಂತ ಅವ್ರಿಗೆ ಹೇಳೋದಿಲ್ಲ, ಯುವಾವಸ್ಥೆ ಅಂತ ಹೇಳಾಗತ್ತೆ. ಯುವ अवस्था को रजो, वृद्ध को तमो कहते हैं, इसलिए कृष्ण पर लव ಜಾಸ್ತಿ रहता है. ಬಾಬರು ಹೇಳ್ತಾರೆ, ಯಾವ ಬಾಲ್ಯಾವಸ್ಥೆಗೆ ಸತೋ ಪ್ರಧಾನ ಸ್ಥಿತಿ ಅಂತ ಹೇಳಾಯಿತು, ಯುವ ಸ್ಥಿತಿಗೆ ರಜೋ, ನಂತರ ವೃದ್ಧ ಸ್ಥಿತಿಗೆ ತಮೋ ಅಂತ ಹೇಳಾಗತ್ತೆ. ಆದ್ದರಿಂದ ಕಿಶೋರನಾಗಿದ್ದಂತಹ ಕೃಷ್ಣನ ಬಗ್ಗೆ ಎಲ್ಲರೂ ಬಹಳ ಪ್ರೀತಿ ಮಾಡ್ತಾರೆ, ಎಲ್ರಿಗೂ ಹೆಚ್ಚು ಪ್ರೀತಿ ಇರುತ್ತೆ. ಹೈತೋ ಲಕ್ಷ್ಮೀ ನಾರಾಯಣ್ ಬಿ ವಹಿ, ಪರಂತು ಮನುಷ್ಯ ಏಹ ಬಾತೆ ನಹಿ ಜಾನ್ತೆ. ಲಕ್ಷ್ಮೀನಾರಾಯಣರು ಅವರೇ ತಾನೇ,
ರಾಧಾಕೃಷ್ಣರೇ ಅಲ್ವಾ. ಆದರೆ ಕೃಷ್ಣನನ್ನು ಹೆಚ್ಚು ಪ್ರೀತಿ ಮಾಡ್ತಾರೆ, ಅವರೇ ಇವರು ಅಂತ ಗೊತ್ತಿಲ್ಲ. ಪರಂತು ಮನುಷ್ಯ ಯಹ ಬಾತೆ ನಹಿ ಜಾನ್ತೆ, ಮನುಷ್ಯರಿಗೆ ಈ ಮಾತುಗಳು ಗೊತ್ತೇ ಇಲ್ಲ. ಕೃಷ್ಣ ಕೋ ದ್ವಾಪರ ಮೇ ಲಕ್ಷ್ಮೀನಾರಾಯಣ ಕೋ ಸತ್ಯುಗ ಮೇಲೆ ಗಯೇ. ಕೃಷ್ಣನನ್ನು ದ್ವಾಪರಕ್ಕೆ ತೊಗೊಂಡೋಗಿ ತೋರಿಸ್ಬಿಟ್ರು, ಲಕ್ಷ್ಮೀನಾರಾಯಣರು ಅಂದರೆ ಸತ್ಯುಗದಲ್ಲಿ ಅಂತ ಹೇಳಿಬಿಟ್ರು. ಅಭಿ ತುಮ್ ದೇವತಾ ಬನ್ನನೆ ಕಾ ಪುರುಷಾರ್ಥ ಕರ್ ರಹೆ ಹೋ, ಈಗ ನೀವು ದೇವತೆ ಆಗುವಂಥ ಪುರುಷಾರ್ಥವನ್ನು ಮಾಡ್ತಾ ಇದ್ದೀರಿ. ಬಾಪ್ ಕೇತೆ ಹೇ ಕುಮಾರಿಯಂಕೋ ತೋ ಬಹುತ್ ಖಡಾ ಹೋನಾ ಚಾಹಿಯೆ. ಈಗ ತಂದೆ ಹೇಳ್ತಿದ್ದಾರೆ, ನೀವು ಕುಮಾರಿಯರು ಬಹಳಷ್ಟು ನಿಲ್ಲಬೇಕಾಗಿದೆ, ಸೇವೆಯಲ್ಲಿ ಸರ್ವಿಸ್ನಲ್ಲಿ ನಿಲ್ಲಬೇಕಾಗಿದೆ. ಕುಮಾರಿ ಕನ್ಯಾ ಅಧರ್ ಕುಮಾರಿ ದಿಲ್ವಾಡ ಆದಿ ಜೋ ಭಿ ಮಂದಿರ್ ಹೇ ಯಹ ತುಮ್ಹಾರಿ ಹಿ ಅಕ್ಯುರೇಟ್ ಯಾದಗಾರ್ ಹೇ. ತಂದೆ ಹೇಳ್ತಾರೆ, ಕುಮಾರಿ ಕನ್ಯೆಯರು ಅಧರ್ ಕುಮಾರಿಯರು ಅಂದರೆ ಮಾತಾಜಿಗಳು ಯಾರಿದ್ದಾರೆ, ನಿಮ್ಮದೇ ದಿಲ್ವಾಡ ಮಂದಿರ ಇತ್ಯಾದಿ ಅನೇಕ ಮಂದಿರಗಳನ್ನೇನು ಮಾಡಿದ್ದಾರೆ, ನಿಮ್ಮದೇ ಸ್ಮಾರಕ ಇರುವಂಥದ್ದು. ವಹ ಜಡ ಯಹ ಚೈತನ್ಯ ಯಹ ತುಮ್ ಚೈತನ್ಯವೇ ಬೈಟೆ ಹೋ. ಅದು ಜಡ ಚಿತ್ರಗಳು, ಜಡ ಮಂದಿರ, ಆದರೆ ಇಲ್ಲಿ ನೀವು ಚೈತನ್ಯವಾಗಿ ಕುಳಿತಿದ್ದೀರಿ ಅಂತಾರೆ ಬಾಬರು. ಭಾರತ್ಕೋ ಸ್ವರ್ಗ ಬನಾ ರಹೇ ಹೋ, ಚೈತನ್ಯವಾಗಿ ಕುಳಿತು ಏನು ಮಾಡ್ತಿದ್ದೀರಿ ಅಂತಾರೆ ಬಾಬರು, ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಾ ಇದ್ದೀರಿ. ಸ್ವರ್ಗ ತೋ ಯಹ ಹಿ ಹೋಗ, ಸ್ವರ್ಗವಂತೂ ಇಲ್ಲಿಯೇ ಇರುತ್ತೆ. ಮೂಲ ವತನ್ ಸೂಕ್ಷ್ಮ ವತನ್ ಕಹಾ ಹೇ ತುಮ್ ಬಚ್ಚೋಂ ಕೋ ಸಬ್ ಮಾಲೂಮ್ ಹೇ. ಮೂಲವತನ ಎಲ್ಲಿದೆ, ಸೂಕ್ಷ್ಮವತನ ಏನು, ಇದೆಲ್ಲನೂ ಸಹ ನೀವು ಮಕ್ಕಳಿಗೆ ಗೊತ್ತಿದೆ. ಸಾರೆ ಡ್ರಾಮಾ ಕೋ ತುಮ್ ಜಾನ್ತೆ ಹೋ, ಜೋ ಪಾಸ್ಟ್ ಹೋ ಗಯಾ ಹೇ ಸೋ ಫಿರ್ ಫ್ಯೂಚರ್ ಹೋಗಾ, ಫಿರ್ ಪಾಸ್ಟ್ ಹೋಗಾ. ಇಡೀ ಡ್ರಾಮಾದ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ, ಏನು ಕಳೆದೋಗಿದೆಯೋ ಅದು ಪುನಃ ಭವಿಷ್ಯದಲ್ಲಿ ಆಗತ್ತೆ. ಭವಿಷ್ಯದಲ್ಲಿ ಬಂದಿದ್ದು ಮತ್ತೆ ಕಳೆದ ಮೇಲೆ ಅದು ಭೂತಕಾಲ ಆಗೋಗ್ಬಿಡುತ್ತೆ, ಪಾಸ್ಟ್ ಆಗೋಗ್ಬಿಡ್ತದೆ. ತುಮಕ ಕೋನ್ ಪಡಾತೆ ಹೇ ಯ ಸಮझना ಹೇ. ಇದೆಲ್ಲ ಮಾತುಗಳನ್ನು ಯಾರು ಓದಿಸ್ತಾ ಇದ್ದಾರೆ ನಿಮಗೆ, ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಹಮ್ಕೋ ಭಗವಾನ್ ಪಡಾತೆ ಹೇ, ಏನಂತ ತಿಳ್ಕೊಳ್ಬೇಕು, ನಮ್ಗೆ ಓದಿಸ್ತಾ ಇರೋವಂಥವ್ರು ಸ್ವಯಂ ಭಗವಂತ ಆಗಿದ್ದಾರೆ. ಬಸ್ ಖುಷಿ ಮೇ ಠಂಡೆ ಠಾರ್ ಹೋ ಜಾನಾ ಚಾಹಿಯೆ. ಈ ಒಂದು ಖುಷಿಯಲ್ಲಿ ಸ್ವಯಂ ಭಗವಂತನೇ ನಮ್ಗೆ ಓದಿಸ್ತಾ ಇದ್ದಾರೆ, ನಾವೇ ವಿಶ್ವದ ಮಾಲೀಕರಾಗ್ಬಿಡ್ತೀವಿ ಅಂತೆಲ್ಲ ಬಹಳಷ್ಟು ಖುಷಿಯಲ್ಲಿ ಶೀತಳವಾಗೋಗ್ಬಿಡ್ಬೇಕು ಅಂತಾರೆ ಬಾಬರು. ಬಾಪ್ ಕಿ ಯಾದ್ ಸೆ ಸಬ್ ಘೋಟಾಲೆ ನಿಕಲ್ ಜಾತೆ ಹೇ. ತಂದೆ ನೆನಪಿನಿಂದ ಎಲ್ಲ ಪ್ರಕಾರದ ಗೊಂದಲಗಳು ಸಹ ಸಮಾಪ್ತಿ ಆಗೋಗ್ಬಿಡುತ್ತೆ, ಹೊರಟೋಗ್ಬಿಡುತ್ತೆ ಎಲ್ಲನೂ ಕೂಡ. ಬಾಬಾ ಹಮಾರಾ ಬಾಪ್ ಭಿ ಹೇ, ಹಮ್ಕೋ ಪಡಾತೆ ಭಿ ಹೇ, ಫಿರ್ ಹಮ್ಕೋ ಸಾಥ್ ಭಿ ಲೇ ಜಾಯೆಂಗೆ. ಪರಮಾತ್ಮ ಏನಾಗಿದ್ದಾರೆ, ನಮಗೆ ತಂದೆನೂ ಆಗಿದ್ದಾರೆ, ಜೊತೆಯಲ್ಲಿ ಓದಿಸ್ತಾನೂ ಇದ್ದಾರೆ. ಓದಿಸಿದ ನಂತರ ನಮ್ಮನ್ನು ಜೊತೆಯಲ್ಲೂ ಸಹ ಕರ್ಕೊಂಡು ಹೋಗ್ತಾರೆ. ಅಪ್ನೆ ಕೋ ಆತ್ಮ ಸಮಜ್ ಪರಮಾತ್ಮ ಬಾಪ್ ಸೆ ಐಸಿ ಬಾತೆ ಕರ್ನಿ ಹೇ. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮ ತಂದೆ ಜೊತೆಯಲ್ಲಿ ಈ ಪ್ರಕಾರದಲ್ಲಿ ಮಾತನಾಡಬೇಕು. ಬಾಬಾ ಹಮ್ಕೋ ಅಭಿ ಮಾಲೂಮ್ ಪಡಾ ಹೇ, ಬ್ರಹ್ಮ ಅವ್ರ ವಿಷ್ಣು ಕಾ ಭಿ ಮಾಲೂಮ್ ಪಡಾ ಹೇ. ಬಾಬರ ಜೊತೆ ಮಾತನಾಡಬೇಕು. ಬಾಬಾ ಈಗ ನಮಗೆಲ್ಲ ವಿಚಾರಗಳು ಗೊತ್ತಾಗೋಗ್ಬಿಟ್ಟಿದೆ, ಬ್ರಹ್ಮ ಮತ್ತು ವಿಷ್ಣುವಿನ ಬಗ್ಗೆನೂ ಕೂಡ ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ, ನಮಗಿದೆಲ್ಲ ವಿಚಾರ ಗೊತ್ತಾಗೋಗ್ಬಿಟ್ಟಿದೆ. ವಿಷ್ಣು ಕಿ ನಾಭಿ ಸೆ ಬ್ರಹ್ಮ ನಿಕಲಾ, अब विष्णु दिखाते हैं क्षीर सागर में, ब्रह्मा को सूक्ष्म तन में दिखाते हैं, वास्तव में यह है. ಬ್ರಹ್ಮರವರ ನಾಭಿಯಿಂದ ಬ್ರಹ್ಮ ಹೊರಟ ಪ್ರಕಟವಾದ ಅಂತ ಹೇಳ್ತಾರೆ, ಬ್ರಹ್ಮ ಬಂದ. ಆದರೆ ಈಗ ವಿಷ್ಣುವನ್ನು ಕ್ಷೀರಸಾಗರದಲ್ಲಿ ತೋರಿಸ್ತಾರೆ, ಬ್ರಹ್ಮರವರನ್ನು ತೋರಿಸೋದು ಸೂಕ್ಷ್ಮವತನದಲ್ಲಿ. ಆದರೆ ಬ್ರಹ್ಮರವರು ವಾಸ್ತವಿಕವಾಗಿ ಇರೋದೆಲ್ಲಿ, ಇಲ್ಲಿ ಅಲ್ವಾ, ಸಂಗಮೇಘದಲ್ಲಿ, ಈ ಸಾಕಾರ ಪ್ರಪಂಚದಲ್ಲಿ ಬ್ರಹ್ಮರವರು ಇರೋದು. ಅವ್ರು ತೋರಿಸಿರುವಂಥದ್ದು ಸೂಕ್ಷ್ಮವತನದಲ್ಲಿ. ಮತ್ತು ವಿಷ್ಣುವನ್ನು ತೋರಿಸ್ತಾರೆ ಕ್ಷೀರಸಾಗರದಲ್ಲಿ, ಹಾಲಿನ ಹೊಳೆಯಲ್ಲಿ ಮಲ್ಕೊಂಡಿದ್ದ ಅಂತೆಲ್ಲ. विष्णु तो हुआ राज्य करने वाला, अगर विष्णु से ब्रह्मा निकला तो जरूर राज्य भी करेगा. ವಿಷ್ಣು ಅಂದರೆ ರಾಜ್ಯವನ್ನು ಮಾಡುವಂಥವರು. ಒಂದು ವೇಳೆ ವಿಷ್ಣುವಿನಿಂದ ಬ್ರಹ್ಮ ಬಂದ, ಪ್ರಕಟ ಆದ ಅಂದರೆ ಬ್ರಹ್ಮನೂ ಕೂಡ ರಾಜ್ಯಭಾರ ಮಾಡಬೇಕು ಅಂತ ಆಯ್ತು ತಾನೆ. ವಿಷ್ಣು ಕಿ ನಾಭಿ ಸೆ ನಿಕಲಾ ತೋ ಜೈಸೆ ಕಿ ಬಚ್ಚಾ ಹೋ ಗಯಾ. ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದ ಅಂದರೆ ಅದು ಮಗು ಆಗೋಗ್ಬಿಡ್ತು ತಾನೆ, ಚಿಕ್ಕ ಮಗು ಆಗಿಬಿಡ್ತು. ये सब बातें बाप बैठ समझाते.
ಆದರೆ ವಾಸ್ತವಿಕತೆ ಏನು, ಇದೆಲ್ಲವನ್ನು ಕೂಡ ತಂದೆ ನಾವು ಮಕ್ಕಳಿಗೆ ಕುಳಿತು ತಿಳಿಸ್ಕೊಡ್ತಾ ಇದ್ದಾರೆ. ब्रह्मा ही 84 जन्म पूरे कर अब फिर विष्णुपुरी के मालिक बनते हैं. ಬ್ರಹ್ಮಾರವರ 84 ಜನ್ಮಗಳನ್ನು ಪೂರ್ಣ ಮಾಡಿ ಈಗ ಪುನಃ ವಿಷ್ಣುಪುರಿಗೆ ಮಾಲೀಕರು ಆಗ್ತಿದ್ದಾರೆ. ಯಹ ಬಾತೆ ಭಿ ಕೋಯಿ ಪೂರಿ ರೀತಿ ಸಮಸ್ತೆ ನಹಿ ಹೇ ತಬ್ ತೋ ವಹ ಖುಷಿ ಕಾ ಪಾರ ನಹಿ ಚಡ್ತಾ. ಈ ಮಾತುಗಳನ್ನು ಕೂಡ ಯಾರು ಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ, ಆದ್ದರಿಂದಲೇ ಖುಷಿಯ ನಶೆಯನ್ನು ಕೂಡ ಏರೋದಿಲ್ಲ ಅಂತಾರೆ ಬಾಬರು. ಗೋಪ್ ಗೋಪಿಯಾ ತೋ ತುಮ್ ಹೋ. ನೀವೆಲ್ಲ ಯಾರು ಅಂತಾರೆ ಬಾಬರು? ಗೋಪ ಗೋಪಿಯರಾಗಿದ್ದೀರಿ. ಮೊದಲೇನು ಕೊಟ್ಟರು? ಪರವಾನೆ ಅಂತ ಹೇಳಿದ್ರಲ್ಲ, ಟೈಟ್ಲ್ ಕೊಟ್ಟರು ಬಾಬರು. ನೀವೆಲ್ಲ ಪತಂಗಗಳು, ಪರಂಜ್ಯೋತಿಗೆ ಅರ್ಪಣೆ ಆಗಿರುವಂಥ ಪತಂಗಗಳು. ಈಗ ಹೇಳ್ತಾರೆ ನೀವೆಲ್ಲ ಗೋಪ ಗೋಪಿಯರು. ಸತ್ಯುಗ್ ಮೇ ತೋಡೆ ಹಿ ಹೋಂಗೆ ವಹಾ ತೋ ಹೋಂಗೆ ಪ್ರಿನ್ಸಸ್. ಸತ್ಯುಗದಲ್ಲಿರ್ತಾರೆ ಗೋಪ ಗೋಪಿಯರು, ಅಲ್ಲಿರೋರು ಯಾರು? ಕೇವಲ ರಾಜಕುಮಾರ ರಾಜಕುಮಾರಿಯರು ಅಂತಾರೆ ಬಾಬರು. ಗೋಪ ಗೋಪಿಯೊಂಕ ಗೋಪಿ ವಲ್ಲಭ ಹೇನಾ. ನಾವೆಲ್ಲ ಗೋಪ ಗೋಪಿಯರಿಗೆ ಗೋಪಿ ವಲ್ಲಭ ಯಾರು? ಅವರಿದ್ದಾರೆ ತಾನೇ. ಪ್ರಜಾಪಿತಾ ಬ್ರಹ್ಮ ಹೇ ಸಬ್ಕಾ ಬಾಪ್ और फिर सब आत्मों का बाप है निराकार शिव. ये सब है ಮುಖ ವಂಶಾವಳಿ. ಪ್ರಜಾಪಿತಾ ಬ್ರಹ್ಮರವರು ಎಲ್ರಿಗೂ ತಂದೆ, ನಂತರ ಎಲ್ಲ ಆತ್ಮಗಳಿಗೆ ತಂದೆ ನಿರಾಕಾರ ಶಿವ ಬಾಬಾ ಆಗಿದ್ದಾರೆ. ಅಂದಮೇಲೆ ಇವರೆಲ್ಲರೂ ಕೂಡ ಮುಖವಂಶಾವಳಿ. ತುಮ್ ಸಬ್ ಬಿಕೆ ಭಾಯಿ ಬೆಹನ್ ಹೋ ಗಯೆ, ಕ್ರಿಮಿನಲ್ ಐ ಹೋನಾ ಸಕೆ ಇಸ್ಮೇ ಹಿ ಮಾಯಾ ಹಾರ್ ಖಿಲಾತಿ ಹೈ. ತಂದೆ ಹೇಳ್ತಾರೆ ಮುಖವಂಶಾವಳಿ ಅಂದಮೇಲೆ ನೀವೆಲ್ಲರೂ ಕೂಡ ಬ್ರಹ್ಮಕುಮಾರ ಕುಮಾರಿಯರು, ಸಹೋದರ ಸಹೋದರಿಯರಾಗಿಬಿಟ್ರಿ. ಅಂದಮೇಲೆ ಇದರಲ್ಲಿ ಅಶುದ್ಧವಾದ ಅಪವಿತ್ರ ದೃಷ್ಟಿ ಬರೋದಕ್ಕೆ ಸಾಧ್ಯತೆ ಇಲ್ಲ. ಆದರೆ ಇದರಲ್ಲಿಯೇ ಮಾಯೆ ಸೋಲಿಸಿಬಿಡುತ್ತೆ. बाप कहते हैं अभी तक जो कुछ पढ़ा है उसे बुद्धि से भूल जाओ. ಬಾಬರು ಹೇಳ್ತಾರೆ, ಮಕ್ಕಳೇ ಇಲ್ಲಿ ತನಕ ಏನು ಪ್ರಾಪಂಚಿಕವಾಗಿ ಏನೆಲ್ಲ ಓದಿದ್ರಿ ಬರೆದಿದ್ರಿ ಏನೆಲ್ಲ ಕಲ್ತಿದ್ರಲ್ಲ ಅದೆಲ್ಲವನ್ನು ಸಹ ಬುದ್ಧಿಯಿಂದ ಮರೆತು ಬಿಡಿ. ಮೈ ಜೋ ಸುನಾತಾ ಹೂँ ವಹ ಪಡೋ. ಸಿಡಿ ತೋ ಬಡಿ ಫಸ್ಟ್ ಕ್ಲಾಸ್ ಹೇ. ನಾನೇನು ತಿಳಿಸ್ತೇನೋ ಅದನ್ನೇ ಓದಿ ಅಂತಾರೆ ಬಾಬರು. ಏಣಿ ಚಿತ್ರವಂತೂ ಬಹಳ ಸುಂದರವಾಗಿದೆ. ಸಾರಾ ಮದಾರ್ ಹೇ ಏಕ ಬಾತ್ ಪರ್ ಗೀತಾ ಕಾ ಭಗವಾನ್ ಕೋನ್. ಎಲ್ಲ ಆಧಾರ ಒಂದು ಮಾತಿನ ಬಗ್ಗೆ ಇರುವಂಥದ್ದು. ಅದ್ಯಾವುದು ಅಂದರೆ ಗೀತೆ ಭಗವಂತ ಯಾರು ಅಂಥೇಳಿ. ಕೃಷ್ಣ ಕೋ ಭಗವಾನ್ ಕಹ ನಹಿ ಸಕ್ತೆ ವ ತೋ ಸರ್ವಗುಣ ಸಂಪನ್ನ ದೇವತಾ ಹೇ. ಕೃಷ್ಣನಿಗೆ ಭಗವಂತ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ, ಏಕೆ ಶ್ರೀಕೃಷ್ಣ ಸರ್ವಗುಣಗಳಲ್ಲಿ ಸಂಪನ್ನ ದೇವತೆ ಆಗಿದ್ದಾನೆ. ಉನ್ಕಾ ನಾಮ್ ಗೀತಾ ಮೇ ದೇ ದಿಯಾ ಹೇ. ಆತನ ಹೆಸರನ್ನು ಗೀತೆಯಲ್ಲಿ ಕೊಟ್ಬಿಟ್ಟಿದ್ದಾರೆ. सांवरा भी उनको बनाया है और फिर लक्ष्मी नारायण को भी सांवरा कर देते हैं. ಕೃಷ್ಣನಿಗೆ ಮಹಿಮೆ ಮಾಡಿಬಿಟ್ರು ಸರ್ವಗುಣ ಸಂಪನ್ನ ಅಂತ ಗೀತೆಯಲ್ಲಿ ಹೆಸರು ಕೊಟ್ಬಿಟ್ರು. ಗೀತೆ ಭಗವಂತ ಅಂತಲೂ ಹೇಳಿಬಿಟ್ರು. ನಂತರ ಅದೇ ಕೃಷ್ಣನನ್ನು ಕಪ್ಪಾಗಿಯೂ ಕೂಡ ತೋರಿಸ್ಬಿಟ್ರು. ನಂತರ ಲಕ್ಷ್ಮೀನಾರಾಯಣರನ್ನು ಕೂಡ ಕಪ್ಪಾಗಿ ತೋರಿಸ್ಬಿಟ್ಟಿದ್ದಾರೆ. कोई हिसाब किताब ही नहीं, ಲೆಕ್ಕವೇ ಇಲ್ಲ ಅಂತಾರೆ ಬಾಬರು. रामचंद्र को भी काला कर देते हैं. बाप कहते हैं काम चिता पर बैठने से सांवरा हुआ है. ರಾಮಚಂದ್ರನಿಗೂ ಕೂಡ ಕಪ್ಪಾಗಿ ಮಾಡಿಬಿಟ್ರು ಅಂದಮೇಲೆ ತಂದೆ ಹೇಳ್ತಾರೆ ಕಾಮಚಿತೆಯಲ್ಲಿ ಕುಳಿತುಕೊಂಡಿದ್ದರಿಂದ ಕಪ್ಪಾಗಿಬಿಟ್ಟಿದ್ದಾರೆ. ನಾಮ್ ಕರ್ಕೆ ಏಕಕ ಲಿಯಾ ಜಾತಾ ಹೇ ತುಮ್ ಸಬ್ ಬ್ರಾಹ್ಮಣ ಹೋ. ಹೆಸರು ಕೇವಲ ಒಬ್ಬರದ್ದು ತಗೊಳ್ಳಾಗತ್ತಷ್ಟೇ, ಬಾಕಿ ಅಂತ ನೀವೆಲ್ಲರೂ ಕೂಡ ಬ್ರಾಹ್ಮಣರಾಗಿದ್ದೀರಿ. ಅಭಿ ತುಮ್ ಜ್ಞಾನ ಚಿತಾ ಪರ್ ಬೈಠ್ತೆ ಹೋ. ಈಗ ನೀವೆಲ್ಲರೂ ಜ್ಞಾನ ಚಿತೆಯಲ್ಲಿ ಕುಳಿತಿದ್ದೀರಿ. ಶೂದ್ರ ಕಾಮ್ ಚಿತಾ ಪರ್ बैठे हैं. बाप कहते हैं विचार सागर मंथन कर युक्तियाँ निकालो कि कैसे जगाए. ಶೂದ್ರರು ಕಾಮಚಿತೆಯಲ್ಲಿ ಕುಳಿತಿದ್ದಾರೆ, ನೀವು ಜ್ಞಾನ ಚಿತೆಯಲ್ಲಿ ಕುಳಿತಿದ್ದೀರಿ ಅಂದಮೇಲೆ ತಂದೆ ಹೇಳ್ತಾರೆ ವಿಚಾರ ಸಾಗರ ಮತನ ಮಾಡಿ ಉಪಾಯಗಳನ್ನು ತೆಗೀರಿ. ಮನುಷ್ಯಾತ್ಮರು ಹೇಗೆ ಎಚ್ಚರಗೊಳಿಸೋದು, ಕಾಮಚಿತೆಯಿಂದ ಹೇಗೆ ಅವರನ್ನು ಎಬ್ಬರಿಸುವಂಥದ್ದು ವಿಚಾರ ಮಾಡಿ. ಜಾಗೆಂಗೆ ಬಿ ಡ್ರಾಮಾನುಸಾರ ಡ್ರಾಮಾ ಬಡ ಧೀರೆ ಧೀರೆ ಚಲ್ತಾ ಹೇ. ಅವರೆಲ್ಲರೂ ಎಚ್ಚರವಾಗಬೇಕಾದ್ರೆ ಡ್ರಾಮಾನುಸಾರವಾಗಿ ಎಚ್ಚೆತ್ಕೊಳ್ತಾರೆ. ಈ ಡ್ರಾಮಾ ಅಂತೂ ಬಹಳಷ್ಟು ನಿಧಾನವಾಗಿ ನಡೀತಾ ಇದೆ ಅಂತಾರೆ ಬಾಬರು. ಅಚ್ಚಾ
मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को नमस्ते। नमस्ते बाबा, नमस्ते। धारणೆಗಾಗಿ मुख्य सारा फर्स्ट पॉइंट, सदा इसी स्मृति में रहना है कि हम गोपी वल्लभ के गोप गोपियाँ हैं। ಸದಾ ಈ ಸ್ಮೃತಿನಲ್ಲೇ ಇರಬೇಕು, ನಾವು ಗೋಪಿ ವಲ್ಲಭನ ಗೋಪ ಗೋಪಿಯರು ಆಗಿದ್ದೇವೆ ಎಂದು. सदा इसी स्मृति में रहना है कि हम गोपी वल्लभ के गोप गोपियाँ हैं. ಸದಾ ಸ್ಮೃತಿಯಲ್ಲಿರಬೇಕು, ಇದೇ ಸ್ಮೃತಿನಲ್ಲಿರಬೇಕು, ನಾವು ಗೋಪಿ ವಲ್ಲಭನ गोप गोपियರು ಆಗಿದ್ದೇವೆ ಎಂದು. इसी स्मृति से सदा खुशी का पारा चढ़ा रहे. ಈ ಸ್ಮೃತಿಯಿಂದ ಸದಾ ಖುಷಿಯ ನಶೆಯು ಏರಿರಬೇಕು. ಯಾವ ಸ್ಮೃತಿ ಅಂತಾರೆ? ನಾವು ಗೋಪಿ ವಲ್ಲಭನ ಗೋಪಿಯರಾಗಿದ್ದೇವೆ ಅನ್ನುವಂಥ ಸ್ಮೃತಿ, ಇದರಿಂದ ಸದಾ ಖುಷಿಯ ನಶೆಯು ಏರಿರುತ್ತೆ. सेकेंड पॉइंट, अभी तक जो कुछ पढ़ा है उसे बुद्धि से भूल, बाप जो सुनाते हैं वही पढ़ना है. ಇಲ್ಲಿಯ ತನಕ ಏನೇನೆಲ್ಲ ಓದಿದ್ದೀರಿ ಅದೆಲ್ಲವನ್ನು ಬುದ್ಧಿಯಿಂದ ಮರೆತು ತಂದೆ ಏನು ತಿಳಿಸ್ತಾ ಇದ್ದಾರೆ ಅದನ್ನೇ ಓದಬೇಕು. हम भाई बहन हैं, इस स्मृति से क्रिमिनल आई को ख़त्म करना है. ನಾವು ಸಹೋದರ ಸಹೋದರಿಯಾಗಿದ್ದೇವೆ ಎನ್ನುವ ಸ್ಮೃತಿಯಿಂದ ಅಪವಿತ್ರ ದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಳ್ಬೇಕು, ವಿಕಾರಿ ದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಳ್ಬೇಕು. ಮಾಯಾ ಸೆ ಹಾರ್ ನಹಿ ಖಾನಿ ಹೇ, ಮಾಯೆಯಿಂದ ಸೋಲಬಾರದು. ನಾವು ಸಹೋದರ ಸಹೋದರಿಯಾಗಿದ್ದೇವೆ, ಈ ಸ್ಮೃತಿಯಿಂದ ವಿಕಾರಿ ದೃಷ್ಟಿ ಏನಿದೆ, ಅಪವಿತ್ರ ದೃಷ್ಟಿ ಏನಿದೆ, ಅದು ಸಮಾಪ್ತಿ ಆಗಿಬಿಡತ್ತೆ. ಅದರಿಂದ ಮಾಯೆ ಜೊತೆಯಲ್ಲಿ ಸೋಲಿಕ್ಕೆ ಹೋಗಬಾರ್ದು ಅಂತಾರೆ ಬಾಬಾ, ಸೋಲಬಾರ್ದು. ವರದಾನ, रियलिटी द्वारा रॉयल्टी का प्रत्यक्ष रूप दिखाने वाले साक्षात्कार मूर्त भव. रियलिटी द्वारा रॉयल्टी का प्रत्यक्ष रूप दिखाने वाले साक्षात्कार मूर्त भव. ರಿಯಾಲಿಟಿ ಮೂಲಕ, ಆತ್ಮದ ನೈಜತೆಯ ಮೂಲಕ ರಾಯಲ್ಟಿಯನ್ನು, ನಮ್ಮ ಘನತೆಯನ್ನು ಪ್ರತ್ಯಕ್ಷ ರೂಪದಲ್ಲಿ ತೋರಿಸುವಂತಹ ಸಾಕ್ಷಾತ್ಕಾರ ಮೂರ್ತಿ ಆಗಿರಿ. ಅದರ ವಿವರಣೆ, अभी ऐसा समय आएगा जब हर आत्मा प्रत्यक्ष रूप में अपने रियलिटी द्वारा रॉयल्टी का साक्षात्कार कराएगी. ಈಗ ಅಂತಹ ಸಮಯ ಬರುತ್ತೆ, ಆಗ ಪ್ರತಿಯೊಬ್ಬ ಆತ್ಮ ತನ್ನ ಪ್ರತ್ಯಕ್ಷ ರೂಪದಲ್ಲಿ ತನ್ನ ನೈಜತೆಯ ಮೂಲಕ, ಆತ್ಮೀಯ ನಿಜ ಸ್ವರೂಪದ ಮೂಲಕ ಆತ್ಮದ ಘನತೆಯನ್ನು ಸಾಕ್ಷಾತ್ಕಾರ ಮಾಡಿಸುತ್ತೆ. ಆತ್ಮದ ರಾಯಲ್ಟಿ ಏನಿದೆ ಅದರ ಸಾಕ್ಷಾತ್ಕಾರ ಮಾಡಿಸುತ್ತೆ. प्रत्यक्षता के समय माला के मणके का नंबर और भविष्य राज्य का स्वरूप दोनों ही प्रत्यक्ष होंगे. ಬಾಬರು ಹೇಳ್ತಾರೆ, ಪ್ರತ್ಯಕ್ಷ ಆಗುವಂಥ ಸಮಯದಲ್ಲಿ ಮಾಲೆಯ ಮಣಿಯ ನಂಬರ್ ಯಾವುದು ಅಂತ ಮತ್ತು ಭವಿಷ್ಯದ ರಾಜ್ಯದ ಸ್ವರೂಪ ಇದೆರಡೂ ಕೂಡ ಪ್ರತ್ಯಕ್ಷವಾಗೋಗ್ಬಿಡುತ್ತದೆ. ಪ್ರತ್ಯಕ್ಷತೆಯ ಸಮಯದಲ್ಲಿ ಒಂದು ಮಾಲೆಯ ಮಣಿಯ ನಂಬರ್ ಯಾವುದು ಅಂತ, ಎರಡನೇದಾಗಿ ಭವಿಷ್ಯದ ರಾಜ್ಯದ ಸ್ವರೂಪ ಏನು, ಇದೆರಡೂ ಕೂಡ ಪ್ರತ್ಯಕ್ಷವಾಗೋಗ್ಬಿಡುತ್ತೆ ಅಂತಾರೆ ಬಾಬರು. अभी जो रेस करते करते थोड़ा सा रेस की धूल का पर्दा चमकते हुए हीरों को छिपा देता है. ಈಗ ಯಾವ ರೇಸ್ ನಡೀತಾ ಇದೆ,
ಇದು ನಡೀತಾ ನಡೀತಾ ಸ್ವಲ್ಪ ಮಟ್ಟಿಗೆ ಅಸೂಯೆ ಧೂಳು, ಅಸೂಯೆ ಎನ್ನುವಂತಹ ಧೂಳು ಏನಿದೆ ಅದರ ಒಂದು ಧೂಳಿನ ಪರದೆ ಹೊಳೆಯುವಂತಹ ವಜ್ರವನ್ನು ಮುಚ್ಚಿಬಿಟ್ಟಿದೆ. ಪರದೆ ಯಾವುದು ಅಂತಾರೆ ಬಾಬರು? ಅಸೂಯೆ, ಹೊಟ್ಟೆ ಕಿಚ್ಚು ಅನ್ನುವಂಥದ್ದು. ರೇಸಿನಲ್ಲಿ ರೇಸ್ ಮಾಡಬೇಕಲ್ಲದೆ ರೀಸ್ ಮಾಡಬಾರ್ದು. ರೀಸ್ ಅಂದ್ರೇನು? ಹೊಟ್ಟೆ ಕಿಚ್ಚು, ಅಸೂಯೆ ಪಡೋದು. ಆ ಅಸೂಯೆ ಎನ್ನುವಂತಹ ಪರದೆ ವಜ್ರದ ಮೇಲೆ ಮುಚ್ಕೊಂಡ್ಬಿಟ್ಟಿದೆ, ವಜ್ರವನ್ನು ಮುಚ್ಚಿಬಿಟ್ಟಿದೆ. ಬಾಬರ್ ಹೇಳ್ತಾರೆ, ಅಭಿ ಜೋ ರೇಸ್ ಕರ್ತೆ ಕರ್ತೆ ಥೋಡಾ ಸಾ ರೇಸ್ ಕಿ ಧೂಲ್ ಕಾ ಪರ್ದಾ ಚಮಕ್ತೆ ಹುಯೆ ಹೀರೋಂಕು ಚಿಪಾ ದೇತಾ ಹೈ. ಈಗ ಏನು ರೇಸ್ ಮಾಡ್ತಾ ಇದ್ದೀರಿ, ರೇಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಮಟ್ಟಿಗೆ ಏನಾದರೂ ಅಸೂಯೆ ಧೂಳು ಪರದೆ ಮೇಲೆ ಕುಳಿತ್ಕೊಂಡ್ಬಿಟ್ರೆ ಆ ವಜ್ರ ಮುಚ್ಚೋಗ್ಬಿಡುತ್ತೆ. अंत में यह पर्दा हट जाएगा, फिर छिपे हुए हीरे अपने प्रत्यक्ष संपन्न स्वरूप में आएंगे. ಅಂತ್ಯದಲ್ಲಿ ಈ ಪರದೆ ಸರಿದೋಗ್ಬಿಡುತ್ತೆ ಅಂತಾರೆ ಬಾಬಾ. ಯಾವ ಪರದೆ? ಅಸೂಯೆಯ ಧೂಳಿನ ಪರದೆ ಸರಿದೋಗ್ಬಿಡುತ್ತೆ. ನಂತರ ಬಚ್ಚಿಟ್ಕೊಂಡಿರುವಂಥ ವಜ್ರ ತನ್ನ ಪ್ರತ್ಯಕ್ಷವಾದಂತಹ ಸಂಪನ್ನ ಸ್ವರೂಪದಲ್ಲಿ ಬಂದ್ಬಿಡುತ್ತೆ. ರಾಯಲ್ ಫ್ಯಾಮಿಲಿ ಅಭಿ ಸೆ ಅಪ್ನಿ ರಾಯಲ್ಟಿ ದಿಖಾಯೇಗಿ. ರಾಯಲ್ ಫ್ಯಾಮಿಲಿಯವರು ಈಗಿನಿಂದಲೇ ತಮ್ಮ ರಾಯಲ್ಟಿಯನ್ನು ತೋರಿಸ್ತಾರೆ. ಅರ್ಥಾತ್ ಅಪ್ನೆ ಭವಿಷ್ಯ ಪದಕ್ಕೂ ಸ್ಪಷ್ಟ ಕರೆಂಗೆ. ರಾಯಲ್ ಫ್ಯಾಮಿಲಿಯವರು ತಮ್ಮ ರಾಯಲ್ಟಿ ತೋರಿಸ್ತಾರೆ ಅಂದರೆ ಅರ್ಥ ತಮ್ಮ ಭವಿಷ್ಯದ ಪದವಿಯನ್ನು ಸ್ಪಷ್ಟ ಮಾಡ್ತಾರೆ. ಇಸ್ಲಿಯೇ ರಿಯಾಲ್ಟಿ ದ್ವಾರ ರಾಯಲ್ಟಿ ಕಾ ಸಾಕ್ಷಾತ್ಕಾರ ಕರಾವೋ. ಆದ್ದರಿಂದಲೇ ಬಾಬರು ಹೇಳ್ತಾರೆ, ರಿಯಾಲಿಟಿ ಮೂಲಕ, ನಿಮ್ಮ ಸತ್ಯ ಸ್ವರೂಪದ ಮೂಲಕ ರಾಯಲ್ಟಿಯನ್ನು ಸಾಕ್ಷಾತ್ಕಾರ ಮಾಡಿಸಿ. स्लोगन, किसी भी विधि से व्यर्थ को समाप्त कर समर्थ को इमर्ज करो. ಯಾವುದಾದರೂ ವಿಧಿಯಿಂದ, ಯಾವ ಪ್ರಕಾರದ ವಿಧಿಯಿಂದಾದರೂ ವ್ಯರ್ಥತೆಯನ್ನು ಸಮಾಪ್ತಿ ಮಾಡಿ ಸಮರ್ಥತೆಯನ್ನು ಪ್ರಕಟಗೊಳಿಸ್ಕೊಳ್ಳಿ. किसी भी विधि से व्यर्थ को समाप्त कर समर्थ को इमर्ज करो. ಯಾವುದಾದರೂ ವಿಧಿಯಿಂದ ವ್ಯರ್ಥತೆಯನ್ನು ಸಮಾಪ್ತಿ ಮಾಡಿ ಸಮರ್ಥತೆಯನ್ನು ಪ್ರಕಟ ಮಾಡಿಕೊಳ್ಳಿ.